ಓಕೆ ಸರ್, ಕೇಳಿಸಿಲ್ಲ ಸರ್? ಸರ್ ಹಾಂ, ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ನೋಡಿ, ಲಾಸ್ಟ್ ಕ್ವಶನ್ ಇದೆ ಇಲ್ಲಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಇಫ್ y equal to x is a solution of the differential equation, so y double dash minus 2 by x square plus 1 by x into x y dash minus y equal to 0 ಅಂತ ನೋಡಿದ್ದಾರೆ. ಸೊ ದೆನ್ ಇಟ್ಸ್ ಜನರಲ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಜನರಲ್ ಸೊಲ್ಯೂಷನ್ ಯಾವಾಗಲೂ ಯಾವ ಫಾರ್ಮ್ ಇರುತ್ತೆ ಅಂತಂದ್ರೆ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗಿರೋದ್ರಿಂದ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗಿರೋದ್ರಿಂದ ಏನಾಗುತ್ತೆ, ಸೊ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ ಜನರಲ್ ಸೊಲ್ಯೂಷನ್ ಅಲ್ಲಿ? C1 C2 ಎರಡು ಬರುತ್ತೆ. ಓಕೆನಾ? ಯಾಕೆಂದ್ರೆ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ 2 ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಜನರಲ್ ಸೊಲ್ಯೂಷನ್ ಅಲ್ಲಿ ಇಲ್ಲಿ ಓಕೆನಾ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಏನು ತಗೊಂಡಿದ್ದಾರೆ ಅಂದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಆಲ್ಫಾ ಮತ್ತೆ ಬೀಟಾ ಅಂತ ತಗೊಂಡಿದ್ದಾರೆ. ಆಲ್ಫಾ ಅಂಡ್ ಬೀಟಾ. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ನೀವು ಸೊ ಆಲ್ಫಾ ಇಂಟು ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಇಲ್ಲಿ ಅದನ್ನ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಎಕ್ಸ್ ಇಂಟು ಇ ಪವರ್ ಮೈನಸ್ 2x ಇದೆ. ಆಲ್ರೆಡಿ ಎಕ್ಸ್ ಅನ್ನೋದು ಸೊಲ್ಯೂಷನ್ ಅವ್ರು ಕೊಟ್ಬಿಟ್ಟಿದ್ದಾರೆ ನೋಡಿ. ಎಕ್ಸ್ ಸೊಲ್ಯೂಷನ್ ಆಗಿದೆ, ಅದು ಬಿಡಿ. ಇನ್ನು ಏನಿದೆ ನೋಡಿ, ಎಕ್ಸ್ ಇಂಟು ವೈ ಈಕ್ವಲ್ ಟು ತಗೊಳ್ಳಿ ನೀವು, ಎಕ್ಸ್ ಇಂಟು ಇ ಪವರ್ ಮೈನಸ್ 2x ತಗೊಳ್ಳಿ. ಇನ್ನು ತಗೊಂಡು ಇಲ್ಲಿದೆ ನೋಡಿ ಡಿಫರೆನ್ಷಿಯಲ್ ಈಕ್ವೇಷನ್, ಅಲ್ಲಿಗೆ ಏನ್ ಮಾಡ್ತೀರಾ ಅಂದ್ರೆ ಇನ್ನು ತಗೊಳ್ತಾ ಹೋಗ್ಬೇಕು ನೀವು. ಓಕೆನಾ? ಇಲ್ಲಿ ಏನಾಗ್ತಿದೆ ಅಂದ್ರೆ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಈಗ 4 ಆಪ್ಷನ್ಸ್ ಇದೆ, ಕರೆಕ್ಟ್ ಅಲ್ವಾ? ಸೊ 4 ಆಪ್ಷನ್ಸ್ ಅಲ್ಲಿ ಯಾವ್ದೊಂದು ಕರೆಕ್ಟ್ ಆಗುತ್ತೆ. ಇವಾಗ ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈಸಿ ಇದೆ ನೋಡಿ, ಅವ್ನು ತಗೋಬೇಕು. ಇಲ್ಲಿ ಯಾವ್ದು ಈಸಿ ಇದೆ? ಆಪ್ಷನ್ 3 ತುಂಬಾ ಈಸಿ ಇದೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಎಕ್ಸ್ ಆಲ್ರೆಡಿ ಸೊಲ್ಯೂಷನ್ ಆಗಿದೆ. ಇ ಪವರ್ ಎಕ್ಸ್ ಅನ್ನು ಚೆಕ್ ಮಾಡಿ ಇವಾಗ. ಸೊ ವೈ ಈಕ್ವಲ್ ಟು ಇ ಪವರ್ ಎಕ್ಸ್ ಅಂತ ತಗೊಂಡ್ರೆ ವೈ ಡ್ಯಾಶ್ ಏನಾಗುತ್ತೆ? ಇ ಪವರ್ ಎಕ್ಸ್ ಆಗುತ್ತೆ. ವೈ ಡಬಲ್ ಡ್ಯಾಶ್ ಏನಾಗುತ್ತೆ? ಇ ಪವರ್ ಎಕ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಕೊಡಿ ನೀವು, ಎಲ್ ಎಚ್ ಎಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮೈನಸ್ 2 by x ಸ್ಕ್ವೇರ್ ಪ್ಲಸ್ 1 by x ಇದೆ. ನೆಕ್ಸ್ಟ್ ಎಕ್ಸ್ ಇದೆ. ವೈ ಡ್ಯಾಶ್ ಅಂದ್ರೆ ಇ ಪವರ್ ಎಕ್ಸ್ ಇದೆ, ಮೈನಸ್ ವೈ ಅಂದ್ರೆ ಇ ಪವರ್ ಎಕ್ಸ್ ಇದೆ. ಇವಾಗ ಸಾಲ್ವ್ ಮಾಡಿದ್ರೆ ನಮಗೆ ಏನ್ ಬರಬೇಕು? 0 ಬರಬೇಕು. ಅವಾಗ ಏನಾಗ್ಬಿಡುತ್ತೆ, ಇದು ಸೊಲ್ಯೂಷನ್ ಆಗುತ್ತೆ ಅಂತ. ಓಕೆನಾ? ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಇ ಪವರ್ ಎಕ್ಸ್ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿ 2 by x ಆಗುತ್ತೆ, ಇ ಪವರ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಆಗುತ್ತೆ 2 by x ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಮೈನಸ್ ಇ ಪವರ್ ಎಕ್ಸ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ 1 by x ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಓಕೆನಾ? ಸೊ ಏನಾಗ್ತದೆ ನೋಡಿ, ಇ ಪವರ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಸೊ ಮೈನಸ್ 2 by x ಇ ಪವರ್ ಎಕ್ಸ್ ಇದೆ. ಸೊ ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಒನ್ ಟೈಮ್ ಏನಾಗ್ಬಿಡುತ್ತೆ. ಸೊ 1 by x ಇ ಪವರ್ ಎಕ್ಸ್ ಬರುತ್ತೆ, ಪ್ಲಸ್ 2 by x ಸ್ಕ್ವೇರ್ ಇ ಪವರ್ ಎಕ್ಸ್ ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ ನಾವೇನ್ ತಗೊಂಡಿದ್ವಿ ಆಪ್ಷನ್ 3 ಬರ್ತಾ ಇಲ್ಲ, ಯಾಕಂದ್ರೆ 0 ಬರ್ಬೇಕಾಗಿದ್ದು ಬರಲ್ಲ ಅಲ್ವಾ? ಅದಕ್ಕಿಂತ ಇದಾದ್ಮೇಲೆ ನೋಡಿ ಯಾವ್ದು ಈಸಿ ಕಾಣ್ತಿದೆ ಅಂದ್ರೆ ಆಪ್ಷನ್ 4 ಈಸಿ ಇರುತ್ತೆ. ಸೊ ಅಲ್ಲೇನ್ ಮಾಡ್ತೀರಿ ಇವಾಗ, ಆಲ್ಫಾ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇದೆ, ಬೀಟಾ ಎಕ್ಸ್ ಇದೆ. ಸೊ ಬೀಟಾ ಎಕ್ಸ್ ಹಿಂಗೆ ಬರ್ಕೊಳ್ಳಿದ್ರೆ ಏನಿದೆ ನೋಡಿ, ಆಲ್ರೆಡಿ ಎಕ್ಸ್ ಸೊಲ್ಯೂಷನ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಇನ್ನೊಂದು ಏನಾಗ್ಬಿಡುತ್ತೆ ನೋಡಿ, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಆಗುತ್ತಲ್ವಾ? ಸೊ ಇವಾಗ ಏನ್ ಮಾಡ್ತೀರಾ, ವೈ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಎಕ್ಸ್ ತಗೊಳ್ಳಿ. ಸೊ ವೈ ಡ್ಯಾಶ್ ಏನಾಗುತ್ತೆ ನೋಡಿ, ಪ್ರಾಡಕ್ಟ್ ರೂಲ್ ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಸೊ ವೈ ಡಬಲ್ ಡ್ಯಾಶ್ ಮಾಡೋದು ಏನಾಗುತ್ತೆ, ಇ ಪವರ್ ಎಕ್ಸ್ ಆಗುತ್ತೆ, ಪ್ಲಸ್ ಸೆಕೆಂಡ್ ಪ್ರಾಡಕ್ಟ್ ರೂಲ್ ಆಗ್ಬಿಡುತ್ತೆ, ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಸೊ ವೈ ಡಬಲ್ ಡ್ಯಾಶ್ ಏನಾಗ್ಬಿಡುತ್ತೆ ನೋಡಿ, 2 ಇಂಟು ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಓಕೆನಾ? ಇಲ್ಲಿ ಕೊಡಿ ನೀವು, ವೈ ಡಬಲ್ ಡ್ಯಾಶ್ ಏನ್ ಬಂತು, 2 ಇಂಟು ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಬರ್ತಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಮೈನಸ್ 2 by x ಸ್ಕ್ವೇರ್ ಪ್ಲಸ್ 1 by x ಇದೆ ಇಂಟು ಇಲ್ಲೇನಾಗ್ಬಿಡುತ್ತೆ ಎಕ್ಸ್ ಇಂಟು ವೈ ಡ್ಯಾಶ್ ಏನ್ ಬಂದಿದೆ ನೋಡಿ, ಇ ಪವರ್ ಎಕ್ಸ್ ಬಂದಿದೆ. ಓಕೆನಾ? ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇ ಪವರ್ ಎಕ್ಸ್ ಆಗುತ್ತೆ. ಮೈನಸ್ ನಾವೇನ್ ತಗೊಂಡಿದೀವಿ, ವೈ ಅಂತಂದ್ರೆ ಎಕ್ಸ್ ಇಂಟು ಇ ಪವರ್ ಎಕ್ಸ್ ತಗೊಂಡಿದೀವಿ. ಸೊ ಪ್ಲಸ್ ಇಲ್ಲಿ ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇನ್ನೇನು ನೋಡ್ಕೊಳ್ತು, 2 ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡಿ, ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 2 ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಇಂಟು ಏನು ಮೈನಸ್ ಆಗುತ್ತೆ, ಎಕ್ಸ್ ಇಟ್ ಕ್ಯಾನ್ಸಲ್, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಇವಾಗ ನೋಡಿ 2 ಟೈಮ್ಸ್ ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಎಕ್ಸ್ ಕ್ಯಾನ್ಸಲ್, ಸೊ 0 ಬರ್ತಿದೆ. ಸೊ ಹಾಗಾಗಿ ಯಾವ್ದು ಕರೆಕ್ಟ್ ಆಗ್ಬಿಡುತ್ತೆ, ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಇದು. ಓಕೆನಾ? ಸೊ ಆಪ್ಷನ್ 4 ಇದೆ ನೋಡಿ, ಅದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಿರಬೇಕು, ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ ಏನು ಬರೀತೀವಲ್ವಾ, C1 ಇಂಟು y1 ಪ್ಲಸ್ C2 ಇಂಟು y2 ಅಂತ ಈ ಫಾರ್ಮಲ್ಲಿ ಬರೀತೀವಿ ನಾವು. ಈಗ ನಾವು ನಿನ್ನೆ ಸಾಲ್ವ್ ಮಾಡ್ತಿದ್ದೇವೆ ನಾವು ಯಾವ ತರ ಅಂದ್ರೆ, ಇವಾಗ ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ 2 ಟೈಮ್ಸ್
ಪ್ಲಸ್ 1 ಈಕ್ವಲ್ ಟು 0 ಅನ್ಕೊಳ್ಳಿ. ಇನ್ನು ಸಾಲ್ವ್ ಮಾಡಿದ್ರೆ ಏನು ಬರ್ತದೆ ಕಾಂಪ್ಲಿಮೆಂಟರಿ ಫಂಕ್ಷನ್? ಸೊ ಎಕ್ಸಾಕ್ಟ್ ಈಕ್ವೇಷನ್ ಬರುತ್ತೆ ಎಮ್ ಸ್ಕ್ವೇರ್ ಪ್ಲಸ್ 2m ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ. ಸೊ ಎಮ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು 0 ಆಗುತ್ತೆ. ಸೊ ಎಮ್ ಈಕ್ವಲ್ ಏನಾಗುತ್ತೆ -1 ಆಗುತ್ತೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗುತ್ತೆ c1 ಪ್ಲಸ್ c2x ಇಂಟು e ಪವರ್ ಮೈನಸ್ x ಆಗುತ್ತೆ. ಇವಾಗ ಇಲ್ಲಿ ಬರ್ಕೊಂಡ್ರೆ ನೀವು ಇದನ್ನ ಕರೆಕ್ಟ್ ಆಗಿ c1 ಇಂಟು e ಪವರ್ ಮೈನಸ್ x ಪ್ಲಸ್ c2 ಇಂಟು x ಇಂಟು e ಪವರ್ ಮೈನಸ್ x. ಅದರಲ್ಲಿ ಎರಡು ಸೊಲ್ಯೂಷನ್ಸ್ ಬರ್ತಿದೆ ಲೀನಿಯರ್ಲಿ ಇಂಡಿಪೆಂಡೆಂಟ್. ಓಕೆನಾ, ಒಂದು e ಪವರ್ ಮೈನಸ್ x, ಇನ್ನೊಂದು x ಇಂಟು e ಪವರ್ ಮೈನಸ್ x. ಇವೆರಡು ಸೊಲ್ಯೂಷನ್ ಯಾವ ತಗೊಂಡ್ರು ಈ ಡಿಫರೆನ್ಷಿಯಲ್ ಈಕ್ವೇಷನ್ ನೀವು ತಗೊಂಡೋಗಿ ಕೊಟ್ರೆ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ, ಇಲ್ಲೂ ಕೂಡ ಈಗ ಜನರಲ್ ಸೊಲ್ಯೂಷನ್ ಏನ್ ಬರ್ತದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಆಲ್ಫಾ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇದು ಒಂದು ಸೊಲ್ಯೂಷನ್. ಇವಾಗ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಅನ್ನೋದು ಪ್ಲಸ್ ಬೀಟಾ ಎಕ್ಸ್ ಇದು ಒಂದು ಸೊಲ್ಯೂಷನ್. ಓಕೆನಾ, ಅವಳು ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂತು ಅಂದ್ರೆ ಅದು ಸೊಲ್ಯೂಷನ್ ಆಗುತ್ತೆ. ನೋಡಿ ಮೆಥಡ್ ಇದು ಯಾವ ತರ ಅಂತಂದ್ರೆ ಇದು ಈ ತರ ಮಾಡ್ಬೋದು ಸ್ಪೀಡ್ ಆಗಿ. ಮೆಥಡ್ ಯಾವ ತರ ಅಂತಂದ್ರೆ ನೋಡಿ y1 ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ. ಸೊ ಪಾರ್ಟ್ ಆಫ್ ಎ ಸೊಲ್ಯೂಷನ್ ಕೊಟ್ಟಿದ್ದಾರೆ, y1 ಹಿಂಗ್ ಕೊಟ್ಟಿದ್ದಾರೆ, x ಕೊಟ್ಟಿದ್ದಾರೆ. ಸೊ y2 ಅಂದ್ರೆ ಏನಾಗ್ಬಿಡುತ್ತೆ ನೋಡಿ ಯು ಆಫ್ ಎಕ್ಸ್ ಇಂಟು ಯು ಆಫ್ ಎಕ್ಸ್ ಇಂಟು y1 ಅಂತ, ಯು ಆಫ್ ಎಕ್ಸ್ ಇಂಟು y1 ಅಂತ ಇಲ್ಲಿ y1 ಬಂದಿದೆ. ಯು ಆಫ್ ಎಕ್ಸ್ ಅಂದ್ರೆ ನೋಡಿ ಒಂದು ರಿಸಲ್ಟ್ ಇದೆ, ಒಂದು ಫಾರ್ಮುಲಾ. ಸೊ ಇಂಟಿಗ್ರೇಷನ್ 1/y1 ಸ್ಕ್ವೇರ್ ಇಂಟು ಇ ಪವರ್ ಮೈನಸ್ ಇಂಟಿಗ್ರೇಷನ್ ಆಫ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಓಕೆನಾ, ಇಂಟಿಗ್ರೇಷನ್ 1/y1 ಸ್ಕ್ವೇರ್ ಇಂಟು ಇ ಪವರ್ ಮೈನಸ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್. ಇದಕ್ಕೆ ಮತ್ತೆ ಇಂಟಿಗ್ರೇಷನ್ ಇಲ್ಲಿ ಬರುತ್ತೆ ಡೆರಿವೇಟಿವ್ ಡಿ ಎಕ್ಸ್ ಬರುತ್ತೆ. ಇದನ್ನ ತಗೊಂಡು ನೀವು ಸಾಲ್ವ್ ಮಾಡಿದ್ರೆ ನಮ್ಗೆ ಯು ಆಫ್ ಎಕ್ಸ್ ಬರುತ್ತೆ 1/y ಸ್ಕ್ವೇರ್ 1/, ಓಕೆ ಕರೆಕ್ಟ್ ಇದೆ. ಇ ಪವರ್ ಇಂಟಿಗ್ರೇಷನ್ ಓಕೆ ಸಾಲ್ವ್ ಮಾಡಬೇಕು. ಇನ್ನು ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ ನೋಡ್ಬೇಕು ನೀವು. ಓಕೆನಾ, ಪಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಬರ್ತದೆ, ಇಲ್ಲಿ ಇದೆ ನೋಡಿ ಪಿ ಎಕ್ಸ್ ಯಾವ ತರ ಅಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರುತ್ತೆ ಫಸ್ಟ್, ಪ್ಲಸ್ ಪಿ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇರುತ್ತೆ, ಪ್ಲಸ್ ಕ್ಯೂ ಆಫ್ ಎಕ್ಸ್ ಇಂಟು ವೈ ಈಕ್ವಲ್ ಟು 0 ಇರುತ್ತೆ. ಓಕೆನಾ, ಈ ತರ ಇರುತ್ತೆ. ಇಲ್ಲಿ ನೋಡಿ ಇದು ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗಿರೋದ್ರಿಂದ y1 ಮತ್ತೆ y2 ಎರಡು ಸೊಲ್ಯೂಷನ್ಸ್ ಇರುತ್ತೆ. ಓಕೆನಾ, ಲೀನಿಯರ್ಲಿ ಇಂಡಿಪೆಂಡೆಂಟ್. ಈಗ y1 ಅನ್ನ ಕೊಟ್ಟಿದ್ದಾರೆ ಅವ್ರು ಎಕ್ಸ್ ಅಂತ. ಓಕೆನಾ, y2 ನ ಕಂಡುಹಿಡಿಯಬೇಕಂದ್ರೆ ನೋಡಿ y2 ಈಕ್ವಲ್ ಈ ಫಾರ್ಮ್ ಇರುತ್ತೆ ಯು ಆಫ್ ಎಕ್ಸ್ ಇಂಟು y1 ಫಾರ್ಮ್ ಅಲ್ಲಿ. ಸೊ ಯು ಆಫ್ ಎಕ್ಸ್ ಅಂದ್ರೆ ನೋಡಿ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು ಕಂಡುಹಿಡಿಯಬೇಕು. ಓಕೆನಾ, ಇದನ್ನೆಲ್ಲ ಮಾಡ್ತಾ ಕೂತ್ರೆ ಲೇಟ್ ಆಗ್ಬಿಡುತ್ತೆ ಎಕ್ಸಾಮ್ ಅಲ್ಲಿ. ಸೊ ನಾವೇನ್ ಮಾಡ್ಬೇಕಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಇದಾವೆ ನೋಡಿ. ಫಸ್ಟ್ ಈಸಿ ಯಾವ್ದಿದೆ ಅಂತ ತಗೋಬೇಕು. ಫಸ್ಟ್ ನಾನು ಈಸಿ ಇರೋದು ತುಂಬಾ ಈಸಿ ಕಾಣ್ತಿದ್ದು ತಗೊಂಡೆ ನಾನು, ಸ್ವಲ್ಪ ವರ್ಕ್ ಆಗ್ತಿಲ್ಲ ಬಿಟ್ಟೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದೆ ನಾನು, ಯಾಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಇವು ಅಲ್ವಾ, ಕರೆಕ್ಟ್ ಅಲ್ವಾ, ಅದಕ್ಕೆ ಇಲ್ಲಿಗೆ ಬರ್ಬೇಕು ನೀವು. ಓಕೆನಾ, ಸೊ ಆ ತರ ಮಾಡ್ಕೊಂತ ಹೋಗಿ ಅಷ್ಟೇ. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ, ಇದು ಸಾಲ್ವ್ ಮಾಡಿದ್ದು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸೊ y ಫ್ರಮ್ ಆರ್ ಟು ಆರ್ ಬಿ ಎ ಸೊಲ್ಯೂಷನ್ ಆಫ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್. ಓಕೆನಾ, ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. x ಬಿಲಾಂಗ್ಸ್ ಟು ಆರ್ ಸ್ಯಾಟಿಸ್ಫೈಯಿಂಗ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಇ ಪವರ್ ಎಕ್ಸ್ ಇಂಟು ವೈ ಆಫ್ ಎಕ್ಸ್ ಈಕ್ವಲ್ ಟು 0 ಬರ್ತಿದೆ. ಸೊ ದೆನ್ 4 ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ನಮಗೆ ಏನ್ ಬೇಕು ಇವಾಗ ಸೊಲ್ಯೂಷನ್ ಏನಂತ ಬೇಕು. ಈಗ ಸೊಲ್ಯೂಷನ್ ಏನ್ ಬರ್ತಿದ್ದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ವಾ, ಇದು ಕರೆಕ್ಟ್ ಅಲ್ವಾ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಎಕ್ಸಾಕ್ಟ್ ಈಕ್ವೇಷನ್ ಏನಾಗ್ಬಿಡುತ್ತೆ ಇವಾಗ, ಸೊ 2m ಸ್ಕ್ವೇರ್ ಪ್ಲಸ್ 3m ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ. ಓಕೆನಾ, ಇವಾಗ ಇಲ್ಲಿ ಏನಾಗುತ್ತೆ 2 ಸ್ಕ್ವೇರ್ ಪ್ಲಸ್ 2m ಪ್ಲಸ್ m ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ. ಸೊ 2m ಕಾಮನ್ ತಗೊಂಡ್ರೆ m ಪ್ಲಸ್ 1, ಸೊ 1 ಟೈಮ್ಸ್ m ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಸೊ m ಈಕ್ವಲ್ ಟು -1/2 ಆಗುತ್ತೆ, ಇನ್ನೊಂದು -1 ಆಗುತ್ತೆ. ಓಕೆನಾ, ಸೊ ಇವಾಗ ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಷ್ಟೇ. ಓಕೆ, ಈಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬರುತ್ತೆ ಹೇಳಿ, ಕಾಂಪ್ಲಿಮೆಂಟರಿ ಫಂಕ್ಷನ್ ಸೊ ರಿಯಲ್ ಬಂದಿದೆ, ಡಿಸ್ಟಿಂಕ್ಟ್ ಬಂದಿದೆ. ಹಾಗಾಗಿ ಏನಾಗ್ಬಿಡುತ್ತೆ c1 ಇಂಟು ಇ ಪವರ್ ಮೈನಸ್ 1/2 ಎಕ್ಸ್ ಆಗುತ್ತೆ, ಪ್ಲಸ್ c2 ಇಂಟು ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಓಕೆನಾ, ದಿಸ್ ಇಸ್ ದ ಕಾಂಪ್ಲಿಮೆಂಟರಿ ಫಂಕ್ಷನ್. ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನಾಗುತ್ತೆ ಇವಾಗ ಇ ಪವರ್ ಮೈನಸ್ 3x ಡಿವೈಡೆಡ್ ಬೈ 2 ಟೈಮ್ಸ್ ಡಿ ಸ್ಕ್ವೇರ್ ಪ್ಲಸ್ 3d ಪ್ಲಸ್ 1 ಆಗುತ್ತೆ. ಓಕೆನಾ, ಇದನ್ನ ನಾನು ಈ ತರ ಬರ್ಕೊಂಡೆ ಡಿ ಅಲ್ಲಿ ಇನ್ ಟರ್ಮ್ಸ್ ಆಫ್ ಡಿ ಅಂದ್ರೆ ಡಿ ಬೈ ಡಿ ಎಕ್ಸ್ ಅಂತ. ಸೊ ಇವಾಗ ಈ ತರ ಬಂದಾಗ ಏನ್ ಮಾಡ್ಬೇಕು, ಡಿ ಈಕ್ವಲ್ ಟು -3 ತಗೋಬೇಕು ಅಲ್ವಾ. ಅವಾಗ ಏನಾಗುತ್ತೆ ಇ ಪವರ್ ಮೈನಸ್ 3x ಡಿವೈಡೆಡ್ ಬೈ 2 ಟೈಮ್ಸ್, ಸೊ 9 ಆಗುತ್ತೆ ಇಲ್ಲಿ, ಪ್ಲಸ್ 3 ಟೈಮ್ಸ್ -3 ಪ್ಲಸ್ 1 ಆಗುತ್ತೆ. ಸೊ ಇ ಪವರ್ ಮೈನಸ್ 3x ಡಿವೈಡೆಡ್ ಬೈ ಸೊ 18 -9 ಪ್ಲಸ್ 1, ಸೊ 19 ಮೈನಸ್ 9 ಏನಾಗ್ಬಿಡುತ್ತೆ ಹೇಳಿ 10 ಆಗುತ್ತೆ. ಸೊ 1/10 ಇ ಪವರ್ ಮೈನಸ್ 3x ಆಗ್ತಿದೆ. ಸೊ ಕಂಪ್ಲೀಟ್ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಇವಾಗ y ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್ ಆಗ್ಬಿಡುತ್ತೆ. ಸೊ ಕಾಂಪ್ಲಿಮೆಂಟರಿ c1 ಇಂಟು ಇ ಪವರ್ ಮೈನಸ್ 1/2 ಎಕ್ಸ್ ಬಂದಿದೆ, ಪ್ಲಸ್ c2 ಇಂಟು ಟೈಮ್ಸ್
ಏನೋ ಈ ತರ ಬಂದಿದೆ ನೋಡಿ. ಇದು 4.75 ಮಾರ್ಕ್ಸ್ ಕ್ವಶನ್ ಇದು ನೆಟ್ ಅಲ್ಲಿ. ಸೊ 4.75 ಮಾರ್ಕ್ಸ್ ಕ್ವಶನ್. ಓಕೆನಾ. ಇದನ್ನ ಯಾಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಪ್ರಾಬ್ಲಮ್ ನ ಈಗ ಪೂರ್ತಿ ನಾನು ಸಾಲ್ವ್ ಮಾಡಕ್ ಹೋಗಲ್ಲ. ಓಕೆನಾ. ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಹಿಡಿಲ್ಲ ಇವಾಗ. ಬಟ್ ಏನಾದ್ರೆ ನೋಡಿ, y is a bounded function on R ಅಂತ ಕೊಟ್ಟಿದಾರಲ್ವಾ. ನಾಳೆ ನಿಮ್ಗೆ ಏನಾದ್ರು ಎಕ್ಸಾಂಪಲ್ ಕೇಸ್ ಅಲ್ಲಿ ಕೊಟ್ರೆ ಸಿಂಪಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟು ಬೌಂಡೆಡ್ ಅಂತ ಏನಾದ್ರು ಮಾತಾಡಿದ್ರೆ ನೋಡಿ, ಬೌಂಡೆಡ್ ಅಂತಂದ್ರೆ ಆನ್ ಆರ್ ಅಂತ ಕೊಟ್ಟಿದಾರಲ್ವಾ. ಸೊ ಇಂಟ್ರೋಲ್ ಏನ್ ಬರುತ್ತೆ ಅದಕ್ಕೆ, -∞ to ∞ ಬರುತ್ತೆ. ಕರೆಕ್ಟ್ ಅಲ್ವಾ. ನೋಡಿ ಬೌಂಡೆಡ್ ಆಗ್ಬೇಕು ಅಂತಂದ್ರೆ ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ f of x ಎಕ್ಸಿಸ್ಟ್ ಫೈನೈಟ್ಲಿ. ಅಂದ್ರೆ ನಾವು ಲೆಫ್ಟಿಗೆ ಹೋದಂಗೆ, ಸೊ ರೈಟ್ ಇಂದ ಬರ್ತಾ ಏನಾಗ್ತದೆ, ರೈಟಿಗೆ ಹೋಗ್ತಿರ್ತೀವಲ್ವ ಈ ಕಡೆ. ಸೊ -∞. ನೆಕ್ಸ್ಟ್ ಲೆಫ್ಟಿಗೆ ಹೋದಂಗೆ ಏನಾಗುತ್ತೆ ಹೇಳಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ f of x ಏನಾಗಬೇಕು, ಎಕ್ಸಿಸ್ಟ್ ಫೈನೈಟ್ಲಿ ಆಗಬೇಕು. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ, ಆ ಫಂಕ್ಷನ್ ಬೌಂಡೆಡ್ ಆಗುತ್ತೆ ಅಂತ. ಕ್ಲಿಯರಾ. ಇವಾಗ ಇಲ್ಲಿ ಇದೆ ನೋಡಿ ಫಂಕ್ಷನ್, ಇದು ಬೌಂಡೆಡ್ ಆಗುತ್ತಾ ಆಗಲ್ವ ಹೇಳಿ ನೋಡೋಣ. ಈಗ ನಾನು ತಗೊಳ್ತೀನಿ y = ಏನಿದೆ ಅಲ್ಲಿ, c1 into e to the power -1/2x. ಓಕೆ, ಪ್ಲಸ್ c e to the -x /10 e power -3x. ಓಕೆ 3x ಇದೆ. ಇವಾಗ ಸೊ ಆನ್ ಆರ್ ಅಲ್ಲಿ ಇದು ಬೌಂಡೆಡ್ ಆಗುತ್ತಾ ಆಗಲ್ವ ಅಂತ ಕೇಳಿದ್ರೆ ನಮಗೆ, ಆನ್ ಆರ್ ಅಲ್ಲಿ ಓಕೆನಾ, ನೀವೇನ್ ಮಾಡ್ಬೇಕಂದ್ರೆ y tends to infinity ಮಾಡಿ, ಸಾರಿ ಎಕ್ಸ್ಟೆಂಡ್ಸ್ ಟು, ಇನ್ನೊಂದು ಎಕ್ಸ್ಟೆಂಡ್ಸ್ ಟು -∞ ಮಾಡಿ. ಈಗ ಎಕ್ಸ್ಟೆಂಡ್ಸ್ ಟು -∞ ಮಾಡಿದ್ರೆ ಏನಾಗುತ್ತೆ ನೋಡಿ, ಇದು y ಇದು ಏನಾಗ್ಬಿಡುತ್ತೆ, e to the power c1 infinity. ಪವರ್ -1/2 -∞ ಆಗುತ್ತೆ ಲಿಮಿಟ್ ಅಪ್ಲೈ ಮಾಡಿದ್ರೆ, ಪ್ಲಸ್ c2 into e ಪವರ್ -∞ ಆಗುತ್ತೆ, ಪ್ಲಸ್ 1/10 ಟೈಮ್ಸ್ e ಪವರ್ -3 -∞ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, c1 into e ಪವರ್ ಇನ್ಫಿನಿಟಿ ಪ್ಲಸ್ c2 into e ಪವರ್ ಇನ್ಫಿನಿಟಿ ಪ್ಲಸ್ 1/10 ಟೈಮ್ಸ್ e ಪವರ್ ಇನ್ಫಿನಿಟಿ ಆಗ್ತಿದೆ. ದಟ್ ಈಸ್ ಡೈವರ್ಸ್ ಟು ಇನ್ಫಿನಿಟಿ ಆಗ್ತಿದೆ. ಕರೆಕ್ಟ್ ಅಲ್ವಾ. ಸೊ y tends to infinity as extends to infinity. ಸೊ ಹಾಗಾಗಿ ಸೊ ಏನಾಗ್ತಿದೆ ನೋಡಿ, ಅನ್ಬೌಂಡೆಡ್ ಅಂತ ಹೇಳ್ಬೇಕು ನೀವು. ಅರ್ಥ ಆಯ್ತಲ್ವಾ, ಅನ್ಬೌಂಡೆಡ್. ಕ್ಲಿಯರಾ. ಸೊ ಫೈನೈಟ್ಲಿ ಎಕ್ಸಿಸ್ಟ್ ಆದ್ರೆ ಬೌಂಡೆಡ್ ಆಗುತ್ತೆ ಅಂತ ಅರ್ಥ ಆಯ್ತಾ, ಆನ್ ಆರ್ ಅಲ್ಲಿ. ಓಕೆನಾ. ಆಮೇಲೆ ನೋಡಿ, ನಾನು ಯಾಕೆ ಎರಡೇ ಪಾಯಿಂಟ್ಸ್ ಯಾಕೆ ತಗೊಳ್ತಿದ್ದೀನಿ ಅಂದ್ರೆ, ಅಪ್ರೋಚಸ್ ಟು ಇನ್ಫಿನಿಟಿ, ಅಪ್ರೋಚಸ್ ಟು -∞ ಯಾಕೆ ತಗೊಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಡಿನಾಮಿನೇಟರ್ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ. ಓಕೆನಾ. ಸೊ ಇದೆಲ್ಲ ಕಂಟಿನ್ಯೂಸ್ ಫಂಕ್ಷನ್ಸ್ ಇವು. ಕರೆಕ್ಟ್ ಅಲ್ವಾ. ಬಟ್ ಇವಾಗ ಏನಂತ ನೋಡಿ, 1 ಇರುತ್ತೆ. ಓಕೆನಾ, 1/x. ಸೊ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಎಕ್ಸ್ಟೆಂಡ್ಸ್ ಟು -∞ ಮಾಡಂಗಿಲ್ಲ. ಇವಾಗ x = 0 ಇಸ್ ಅ ಪ್ರಾಬ್ಲಮ್ ಅಲ್ವಾ. ಅಂದ್ರೆ ಏನಾಗ್ಬಿಡುತ್ತೆ, x = 0 ನೇಬರ್ಹುಡ್ ಅಲ್ಲಿ ಇದು ಅನ್ಬೌಂಡೆಡ್ ಆಗುತ್ತೆ 1/x. ಓಕೆನಾ. ಕರೆಕ್ಟ್ ಅಲ್ವಾ. ಸೊ 1/x ಇದೆ ನೋಡಿ, 1/x ಏನಾಗುತ್ತೆ ಹೇಳಿ, ಈಸ್ ಅನ್ಬೌಂಡೆಡ್ ಫಂಕ್ಷನ್. ಸೊ ಸಮ್ ನೇಬರ್ಹುಡ್ ಆಫ್ x = 0. ಓಕೆನಾ. ಕ್ಲಿಯರಾ. ಯಾಕಂದ್ರೆ as extends to 0, ಸೊ ಲಿಮಿಟ್ ಏನಾಗ್ಬಿಡುತ್ತೆ ಹೇಳಿ, ಅಲ್ಲಿ ಇನ್ಫಿನಿಟ್ಲಿ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ. ಈಗ 1/x ಗ್ರಾಫ್ ಯಾವ ತರ ಬರುತ್ತೆ ಹೇಳಿ, 1/x 0 ಕೊಟ್ಬಿಟ್ರೆ ಇನ್ಫಿನಿಟಿ ಹೋಗುತ್ತಲ್ವಾ. ನೆಕ್ಸ್ಟ್ 1 ಕೊಟ್ರೆ 1 ಬರುತ್ತೆ, 2 ಕೊಟ್ರೆ 1/2 ಬರುತ್ತೆ. ಅಂದ್ರೆ ಈ ತರ ಫಾಲ್ ಆಗುತ್ತಲ್ವಾ. ಸೊ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಏನಾಗ್ಬಿಡುತ್ತೆ, ಆಪೋಸಿಟ್ ಟು 0 ಈ ತರ ಬರುತ್ತಲ್ವಾ ಗ್ರಾಫು. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಈ ಕಡೆ -1 ಕೊಟ್ರೆ ಏನ್ ಬರುತ್ತೆ ಹೇಳಿ, -1 ಬರುತ್ತೆ ಅಲ್ವಾ. ಸೊ ಎಕ್ಸ್ಟೆಂಡ್ಸ್ ಟು -∞ ಕೊಟ್ರೆ ಏನಾಗುತ್ತೆ, ಅಗೇನ್ ಮತ್ತೆ ಆಪೋಸಿಟ್ ಟು 0 ಆಗುತ್ತೆ. ಸೊ ಅನ್ಬೌಂಡೆಡ್ ಫಂಕ್ಷನ್. ಇಲ್ಲಿ ಯಾಕೆ ನಾನು ಡೈರೆಕ್ಟ್ ಆಗಿ ಬರೀ ಎರಡೆರಡು ಎಕ್ಸ್ಟೆಂಡ್ಸ್ ಟು -∞ ತಗೊಳ್ತಿದ್ದೀನಿ, ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ತಗೊಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಮಿಕ್ಕಿದ ಪಾಯಿಂಟ್ಸ್ ಹತ್ರ ಎಲ್ಲ ಕಂಟಿನ್ಯೂಸ್ ಫಂಕ್ಷನ್ಸ್ ಇವು. ಓಕೆನಾ. ಸೊ ಕರೆಕ್ಟ್ ಆಗಿ ಡಿಫೈನ್ ಆಗ್ತಿದೆ. ಸೊ ನಮಗೆ ಏನಾಗಬೇಕಂದ್ರೆ ಆನ್ ಆರ್ ಅಲ್ಲಿ ಇವಾಗ ಬೌಂಡೆಡ್ ಆಗುತ್ತಾ ಆಗಲ್ಲ ಅಂತ ಬೇಕು. ಅದಕ್ಕೆ ಏನ್ ಮಾಡ್ತಿದ್ದೀನಿ ಅಂದ್ರೆ, ಸೊ ನಾನು ಇವಾಗ ರೈಟ್ ಇಂದ ಈ ತರ ಹೋದಾಗ ಏನಾಗುತ್ತೆ, -∞ ಅಪ್ರೋಚ್ ಆಗ್ತೀನಿ. ಸೊ ಲೆಫ್ಟ್ ಕಡೆ ಹೋದಾಗ ಏನಾಗುತ್ತೆ ಹೇಳಿ, ಲೆಫ್ಟ್ ಇಂದ ಈ ಕಡೆ ಇನ್ಫಿನಿಟಿಗೆ ಅಪ್ರೋಚ್ ಆಗುತ್ತೆ. ಅದಕ್ಕೆ ಎರಡು ಲಿಮಿಟ್ಸ್ ಅನ್ನು ತಗೊಳ್ತಿದ್ದೀನಿ. ಓಕೆನಾ. ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಹೋದಾಗ ಏನಾಗ್ಬಿಡುತ್ತೆ, ಫಂಕ್ಷನ್ ಬೌಂಡೆಡ್ ಆಗುತ್ತೆ ಅವಾಗ. ಯಾಕೆಂದ್ರೆ ನೋಡಿ, ಇದು ಕನ್ವರ್ಸ್ ಟು 0, ಇದು 0 ಆಗುತ್ತೆ, ಇದು 0 ಆಗುತ್ತೆ. ಸೊ ಲಿಮಿಟ್ ಏನಾಗುತ್ತೆ, 0 ಬಂದ್ಬಿಡುತ್ತೆ. ಬಟ್ ಈ ಕಡೆ ಹೋದಾಗ ಏನಾಗುತ್ತೆ ಹೇಳಿ, -∞ ಕಡೆ ಹೋದಂಗೆ ಅನ್ಬೌಂಡೆಡ್ ಆಗ್ತಿದೆ. ಕ್ಲಿಯರಾ. ಕ್ಲಿಯರಾ. Yes, sir. Clear. ಓಕೆ ನೋಡಿ. ಸೊ ಮೆಥಡ್ ಆಫ್ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ. ಇದು ಇಂಪಾರ್ಟೆಂಟ್. ಓಕೆನಾ. ನಮಗೆ ಇದು ಕೇಳಿದ್ದಾರೆ ಎಕ್ಸಾಮಿಗೆ. ಓಕೆನಾ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿಗೆಲ್ಲ ಕೇಳಿದ್ರು ಇದು. ಇದು ನೋಡ್ಕೊಳ್ಳಿ ಫಸ್ಟ್ ಯಾವ ತರ ಇರುತ್ತೆ ನೋಡಿ. ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ಲಿ. ಯಾವ ತರ ಅಂದ್ರೆ d² y/dx² ಓಕೆನಾ, ಪ್ಲಸ್ p × dy/dx
ಪ್ಲಸ್ ಕ್ಯೂ ವೈ ಈಕ್ವಲ್ ಟು ಆರ್ ಈ ಫಾರ್ಮಲ್ಲಿ ಇರುತ್ತೆ. ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಪಿ ಅಂಡ್ ಕ್ಯೂ ಆರ್ ಕಾನ್ಸ್ಟೆಂಟ್ ಇರುತ್ತೆ ಅಲ್ಲಿ. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆನಾ? ಸೊ ವರ್ಕಿಂಗ್ ರೂಲ್ ಯಾವ ತರ ಅಂದ್ರೆ ನೋಡಿ, ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕ್ಯೂ ವೈ ಈಕ್ವಲ್ ಟು ಆರ್ ಅಂತ ಇದೆ. ಓಕೆನಾ? ಸೊ ಈ ಡಿಫರೆನ್ಷಿಯಲ್ ಈಕ್ವೇಶನ್ ನೋಡಿರಿ, ಕೋಎಫಿಷಿಯಂಟ್ ಆಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ನೋಡಿ, ನೀವು ಯಾವಾಗಲೂ ಒನ್ ಯೂನಿಟಿ ಆಗಿ ಮಾಡ್ಕೋಬೇಕು. ಯಾರು ಟೂ ಇತ್ತಂದ್ರೆ ಏನ್ ಮಾಡ್ಬೇಕು? ಸೊ ಥ್ರೂ ಔಟ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಟೂ ಡಿವೈಡ್ ಮಾಡ್ಬಿಟ್ಟು ಒನ್ ಮಾಡ್ಕೋಬೇಕು. ಅರ್ಥ ಆಯ್ತಪ್ಪ? ಯಾವಾಗಲೂ ನೋಡ್ಕೊಂತ ಇರ್ಬೇಕು ನೀವು ಇಲ್ಲಿ. ಸೊ ಸ್ಟೆಪ್ 2 ಇದೆ ನೋಡಿ, ಆರ್ ಈಕ್ವಲ್ ಟು 0. ಆರ್ ಈಕ್ವಲ್ ಟು 0 ತಗೊಂಡು ಸೊ ಆರ್ ಈಕ್ವಲ್ ಟು 0 ತಗೋಬೇಕು. ಸೊ ವಿ ಗೆಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕ್ಯೂ ವೈ ಈಕ್ವಲ್ ಟು 0 ಆಗುತ್ತೆ. ಓಕೆನಾ? ಸೊ ದೆನ್ ಏನ್ ಮಾಡ್ಬೇಕಂದ್ರೆ ನಾವು ಟೂ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅನ್ನ ಕಂಡುಹಿಡ್ಕೋಬೇಕು. ಯಾವ ತರ ಅಂತಂದ್ರೆ ಮಾಮೂಲಿ ಸಾಲ್ವ್ ಮಾಡ್ತೀವಲ್ವಾ? ಸೊ ಎಕ್ಸೈಡ್ ಈಕ್ವೇಶನ್ ಅನ್ನ ತಗೊಂಡು C1 ಇಂಟು F1 ಅಥವಾ Y1 ಪ್ಲಸ್ C2 ಇಂಟು Y2 ಬರುತ್ತೆ. ಯಾಕಂದ್ರೆ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಟೂ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಬರುತ್ತೆ ಇನ್ ಜನರಲ್ ಸೊಲ್ಯೂಷನ್. ಓಕೆನಾ? ಸೊ ಅವ್ನು ಏನಂತ ಬರ್ಕೊಂತಿರೋದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು C1 ಡ್ಯಾಶ್ ಅಂತ ತಗೊಳ್ಳಿ ನೀವು ಇಂಟು Y1 ಪ್ಲಸ್ C2 ಡ್ಯಾಶ್ ಇಂಟು Y2. C1 ಡ್ಯಾಶ್ C2 ಡ್ಯಾಶ್ ಏನಾಗ್ಬಿಡುತ್ತೆ? ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಆಗುತ್ತೆ. ಓಕೆನಾ? ಇವಾಗ ನೋಡಿ ರಿಪ್ಲೇಸ್ ಮಾಡ್ಬೇಕು ನೀವು C1 ಡ್ಯಾಶ್. ಇಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಏನ್ ಬಂದಿದೆ ನೋಡಿ, ಅದ್ರ ಬಗ್ಗೆ ನೀವು ರಿಪ್ಲೇಸ್ ಮಾಡಬೇಕು. C1 ಡ್ಯಾಶ್ ಈಕ್ವಲ್ ಟು ಯು ಆಫ್ ಎಕ್ಸ್ ಅಂತ ತಗೋಬೇಕು. C2 ಡ್ಯಾಶ್ ಈಕ್ವಲ್ ಟು ವಿ ಆಫ್ ಎಕ್ಸ್ ಅಂತ ತಗೋಬೇಕು. ಸೊ ತಗೊಂಡಾಗ ಅದೇನಾಗ್ಬಿಡುತ್ತೆ ಹೇಳಿ ನೋಡೋಣ. ಯು ಆಫ್ ಎಕ್ಸ್ ಇಂಟು Y1 ಪ್ಲಸ್ ವಿ ಆಫ್ ಎಕ್ಸ್ ಇಂಟು Y2 ಆಗುತ್ತೆ. ಕರೆಕ್ಟ್ ಅಲ್ವಾ? ರಿಪ್ಲೇಸ್ ಮಾಡ್ತಿದ್ವಿ ನಾವು. ಇವಾಗ ಯು ಆಫ್ ಎಕ್ಸ್ ಅಂದ್ರೆ ಏನಂತ ಇಲ್ಲಿ ಬರ್ತಿದೆ ನೋಡಿ, ಸ್ಟೆಪ್ 3 ಅಲ್ಲಿ, ಸ್ಟೆಪ್ 4 ಅಲ್ಲಿ ಇದೆ. ಸೊ ಫೈಂಡ್ ರಾನ್ಸ್ಕಿನ್ ಆಫ್ Y1 Y2. ನೋಡಿ ರಾನ್ಸ್ಕಿನ್ ಆಫ್ ಟೂ ಫಂಕ್ಷನ್ಸ್ ಯಾವ ತರ ಅಂತಂದ್ರೆ, ಸೊ ರಾನ್ಸ್ಕಿನ್ Y1 Y2 ಈಕ್ವಲ್ ಟು ಫಸ್ಟ್ ನೋಡಿ Y1 Y2 ನ ಬರ್ಕೋಬೇಕು. ಸೊ ಡೆಲ್ ಒಳಗಡೆ Y1 ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು. Y1 ಡ್ಯಾಶ್ ಆಗುತ್ತೆ. ಸೊ Y2 ಡ್ಯಾಶ್ ನ ಡಿಫರೆನ್ಶಿಯೇಟ್ ಮಾಡಿ. ಸೊ ಡೆಲ್ ಮಾಡಿದ್ರೆ ಏನ್ ಬರುತ್ತಲ್ವ, ದಟ್ ಇಸ್ ರಾನ್ಸ್ಕಿನ್ ಆಫ್ ಫಂಕ್ಷನ್ Y1 ಅಂಡ್ Y2 ಆಗುತ್ತೆ. ಓಕೆನಾ? ಸೊ ರಾನ್ಸ್ಕಿನ್ ಅನ್ನ ತಗೋಬೇಕು. ನೆಕ್ಸ್ಟ್ ಯು ಆಫ್ ಎಕ್ಸ್ ಇದೆ ನೋಡಿ, ಇಲ್ಲಿ ಯು ಆಫ್ ಎಕ್ಸ್ ಫಾರ್ಮುಲಾ ಇದೆ ನೋಡಿ, ಮೈನಸ್ ಇಂಟಿಗ್ರೇಷನ್ Y2 ಇಂಟು ಆರ್ ಡಿವೈಡೆಡ್ ಬೈ ರಾನ್ಸ್ಕಿನ್ ಇಂಟು ಡಿ ಎಕ್ಸ್ ಪ್ಲಸ್ C1 ಅಂಡ್ ವಿ ಆಫ್ ಎಕ್ಸ್ ಇದೆ ನೋಡಿ ಈಕ್ವಲ್ ಟು ಇಂಟಿಗ್ರೇಷನ್ Y1 ಆರ್ ಡಿವೈಡೆಡ್ ಬೈ ರಾನ್ಸ್ಕಿನ್ ಡಿ ಎಕ್ಸ್ ಪ್ಲಸ್ C2 ಅಂತ ತಗೋಬೇಕು. ತಗೊಂಡು ಯು ಮತ್ತೆ ವಿ ಕಂಡು ಹಿಡ್ಕೊಂಡು ಇಲ್ಲಿ ಏನ್ ಬಂದಿದೆ ನೋಡಿ ಆಗ್ಲೇ ತಗೊಂಡ್ವಲ್ವಾ, Y ಈಕ್ವಲ್ ಟು ಯು ಆಫ್ ಎಕ್ಸ್ ಇಂಟು Y1 ಪ್ಲಸ್ ವಿ ಆಫ್ ಎಕ್ಸ್ ಇಂಟು Y2. ಇಲ್ಲಿ ಏನ್ ಮಾಡ್ಬೇಕು ನಾವು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏನ್ ಬರುತ್ತಲ್ವ ದಟ್ ಈಸ್ ಅ ರಿಕ್ವೈರ್ಡ್ ಸೊಲ್ಯೂಷನ್. ಇಷ್ಟು ಮಾಡಿದ್ರೆ ರಾನ್ಸ್ಕಿನ್ ಮೆಥಡ್ ಮುಗಿಯಿತು. ಈಗ ಒಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ ನಿಮಗೆ. ಸೊ ಮೆಥಡ್ ಆಫ್ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಟು ಸಾಲ್ವ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4y ಈಕ್ವಲ್ ಟು ಟ್ಯಾನ್ 2x ಅಂತಿದೆ. ಏನಿದೆ ಹೇಳಿ ಸ್ವಲ್ಪ, ಅದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4y ಈಕ್ವಲ್ ಟು ಟ್ಯಾನ್ 2x ಅಂತಿದೆ. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ಬೇಕು, ಫಸ್ಟ್ ನೋಡಿ ಯೂನಿಟ್ ಇದೆ ಅಲ್ವಾ ಇಲ್ಲಿ. ಓಕೆ, ಯೂನಿಟ್ ಇದೆ. ಇವಾಗ ಸಾಲ್ವ್ ಮಾಡೋಣ. ಸೊ ಇವಾಗ ಇದನ್ನ 0 ಅಂತ ತಗೊಂಡ್ಬಿಡಿ. ಅಂದ್ರೆ ಇವಾಗ ಕನ್ಸಿಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4y ಈಕ್ವಲ್ ಟು 0 ಅಂತ ಮಾಡ್ಕೊಳ್ಳಿ. ಸೊ ಎಕ್ಸಾಕ್ಟ್ ಈಕ್ವೇಶನ್ ಏನಾಗ್ಬಿಡುತ್ತೆ ಇವಾಗ, m ಸ್ಕ್ವೇರ್ ಪ್ಲಸ್ 4 is equals to 0 ಈಕ್ವಲ್ ಟು ಮೈನಸ್ 4 ಆಗುತ್ತೆ. ಸೊ m ಏನಾಗ್ಬಿಡುತ್ತೆ ಪ್ಲಸ್ 2i ಆಗುತ್ತೆ. ಸೊ ಇಮ್ಯಾಜಿನರಿ ಬರುತ್ತೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗುತ್ತೆ ಇವಾಗ, C1 2x ಪ್ಲಸ್ C2 sin 2x ಆಗುತ್ತೆ. ಓಕೆನಾ? ಇಲ್ಲಿ ಏನ್ ಬರ್ತಿದೆ ನೋಡಿ, ದಟ್ ಇಸ್ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅಂತ ಅವು. ಓಕೆನಾ? ಇವಾಗ Y1 ಅನ್ನ ನೀವೇನ್ ತಗೊಳ್ತೀರಾ, ಫಸ್ಟ್ ಒಂದು ಕಾಸ್ 2x ಇದೆ. Y2 ಏನ್ ತಗೊಳ್ತೀರಾ, sin 2x ತಗೊಳ್ಳಿ. ಇವಾಗ ರಾನ್ಸ್ಕಿನ್ ಆಫ್ ದಿಸ್ ಟೂ ಫಂಕ್ಷನ್ಸ್ ಏನ್ ಮಾಡ್ಬೇಕು, Y1 Y2 ಏನ್ ಬರುತ್ತೆ ಅಂದ್ರೆ, ಫಸ್ಟ್ ನೋಡಿ ಇವೇನಿದಾವ ಬರ್ಕೊಳ್ಳಿ. ಕಾಸ್ 2x ಇದೆ, ಇಲ್ಲಿ sin 2x ಇದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 2x ಇಲ್ಲಿ ಬರ್ಕೊಳ್ಳಿ. ಏನಾಗುತ್ತೆ, ಮೈನಸ್ 2 sin 2x ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ sin 2x ಏನಾಗುತ್ತೆ, 2 cos 2x ಆಗುತ್ತೆ. ಇವಾಗ ಇಲ್ಲಿ ಡೆಲ್ ಮಾಡಿದ್ರೆ ಏನಾಗುತ್ತೆ, 2 ಟೈಮ್ಸ್ ಕಾಸ್ ಸ್ಕ್ವೇರ್ 2x ಪ್ಲಸ್ 2 ಟೈಮ್ಸ್ sin ಸ್ಕ್ವೇರ್ 2x ಆಗುತ್ತೆ. ಸೊ 2 ಕಾಮನ್ ತಗೊಂಡ್ಬಿಟ್ರೆ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗ್ಬಿಡುತ್ತೆ ಹೇಳಿ, 1 ಆಗುತ್ತೆ. ಸೊ ದೇರ್ ಫೋರ್ ರಾನ್ಸ್ಕಿನ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, 2 ಇಂಟು 1 ಆಗುತ್ತೆ, ದಟ್ ಈಸ್ 2. ಕ್ಲಿಯರಾ? ಸೊ ರಾನ್ಸ್ಕಿನ್ ಆಫ್ ದೀಸ್ ಟೂ ಫಂಕ್ಷನ್ಸ್ ಇದೆ ನೋಡಿ, 2 ಬರ್ತಿದೆ. ಇವಾಗ ಸೊ ಸೊಲ್ಯೂಷನ್ ಯಾವ ಫಾರ್ಮ್ ಇರುತ್ತೆ, y ಈಕ್ವಲ್ ಟು C1 ಡ್ಯಾಶ್ ಅಥವಾ ಡೈರೆಕ್ಟ್ ಆಗಿ y ಈಕ್ವಲ್ ಟು ಯು ಆಫ್ ಎಕ್ಸ್ ಇಂಟು ಕಾಸ್ 2x ಪ್ಲಸ್ ಇಲ್ಲಿ ತಗೊಳ್ತಿದ್ದೀನಿ ನಾನು C2 ಬದಲಿ ಏನ್ ತಗೋಬೇಕು ಇವಾಗ, ವಿ ಆಫ್ ಎಕ್ಸ್ ತಗೋಬೇಕು ಇಂಟು sin 2x. ಯು ಆಫ್ ಎಕ್ಸ್ ಅಂದ್ರೆ ಏನಿರುತ್ತೆ ಹೇಳಿ ನೋಡೋಣ, ಫಾರ್ಮುಲಾ ಒಂದು ಫಾರ್ಮುಲಾ ಇದೆ ನೋಡಿ, ಬರ್ಸಿದ್ದೀನಿ ನಾನು. ಮೈನಸ್ ಇರುತ್ತೆ y2 ಸೊ ಆರ್ ಡಿವೈಡೆಡ್ ಬೈ ಸೊ ರಾನ್ಸ್ಕಿನ್ ಇಂಟು ಡಿ ಎಕ್ಸ್ ಇರುತ್ತೆ. ಸೊ ಯು ಆಫ್ ಎಕ್ಸ್ ಏನಾಗುತ್ತೆ ಇವಾಗ ಮೈನಸ್ y2 ಏನಿದೆ ನೋಡಿ, ಇಲ್ಲಿ y2 sin 2x ಇದೆ.
ಸೊ ಆರ್ ಅಂದ್ರೆ ಏನಿದೆ ನೋಡಿ ಇಲ್ಲಿ tan 2x ಇದೆ. ಸೊ ಆರ್ ಈಕ್ವಲ್ ಟು tan 2x. ಓಕೆನಾ? ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಇಂಟು tan 2x ಡಿವೈಡೆಡ್ ಬೈ ರಾನ್ಸ್ಕಿನ್ 2 ಇದೆ ಇಂಟು dx ಈಕ್ವಲ್ ಟು ಮೈನಸ್ 1/2 ಇಂಟಿಗ್ರೇಷನ್ sin 2x ಇಲ್ಲಿ cos 2x ಡಿವೈಡೆಡ್ ಬೈ sin 2x ಆಗುತ್ತೆ. sin 2x ಕ್ಯಾನ್ಸಲ್ ಆಗ್ಬಿಟ್ರೆ ಏನು ಉಳ್ಕೊಳ್ತು cos 2x ಇಂಟು dx ಉಳ್ಕೊಳ್ತು. ಸೊ ಮೈನಸ್ 1/2 ಇಂಟಿಗ್ರೇಷನ್ ಆಫ್ cos 2x ಏನಾಗ್ಬಿಡುತ್ತೆ ಹೇಳಿ? Sir, tan 2x is sin by cos. ಓಕೆ, ನೆಕ್ಸ್ಟ್ ಕ್ಯಾನ್ಸಲ್ ಆಗುತ್ತೆ ಇದು. ಈಗ ಏನ್ ಬರುತ್ತೆ ನೋಡಿ ಇದು? ಅದು 1 minus cos 2x. ಓಕೆ, ಒಂದೇ ಒಂದು ಸೆಕೆಂಡ್ ಇರಿ. ಕ್ಯಾನ್ಸಲ್ ಆಗುತ್ತೆ ಅದು. ಓಕೆನಾ? ಓಕೆ, ಏನಾಗುತ್ತೆ ನೋಡಿ ಇವಾಗ. ಸೊ ಮೈನಸ್ 1/2 ಇಂಟಿಗ್ರೇಷನ್ sin 2x ಇದೆ ಅಲ್ವಾ? sin 2x ಇಂಟು sin 2x ಡಿವೈಡೆಡ್ ಬೈ cos 2x ಆಗುತ್ತೆ, dx ಆಗುತ್ತೆ. ಇವಾಗ ಏನ್ ಮಾಡ್ತೀರಾ? ಮೈನಸ್ 1/2 ಇಂಟಿಗ್ರೇಷನ್ ಏನಾಗುತ್ತೆ ಹೇಳಿ? sin ಸ್ಕ್ವೇರ್ ಡಿವೈಡೆಡ್ ಬೈ cos 2x dx ಆಗುತ್ತೆ. ಓಕೆ, ಇವಾಗ ಕಡೆ ತಗೊಳ್ಳಿ. ಸೊ ಯು ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ 1/2 ಇದೆ ಅಲ್ವಾ? ಮೈನಸ್ 1/2 ಇಂಟಿಗ್ರೇಷನ್ sin ಸ್ಕ್ವೇರ್ ಬದಲು ಏನು ಬರೀತೀರಾ ನೀವು? 1 ಮೈನಸ್ ಕಾಸ್ ಸ್ಕ್ವೇರ್ 2x ಅಂತ ಬರೀಬಹುದು ಡಿವೈಡೆಡ್ ಬೈ ಕಾಸ್ 2x ಇದೆ ಇಂಟು dx ಆಗುತ್ತೆ. ಓಕೆನಾ? ಇವಾಗ ಸಪರೇಟ್ ಡಿವೈಡ್ ಮಾಡ್ಕೊಂಡ್ಬಿಡಿ. ಅವಾಗ ಏನಾಗುತ್ತೆ? ಯು ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ 1/2 ಇಂಟಿಗ್ರೇಷನ್. ಸೊ 1/cos ಏನಾಗ್ಬಿಡುತ್ತೆ? ಸೆಕೆಂಡ್ 2x ಆಗುತ್ತೆ ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಗ್ಬಿಟ್ಟು cos 2x ಬರ್ತಿದೆ ಇಂಟು dx. ಸೊ ಇವಾಗ ಯು ಆಫ್ ಎಕ್ಸ್ ಈಕ್ವಲ್ ಏನ್ ಬರುತ್ತೆ? ಮೈನಸ್ 1/2 ಇಂಟಿಗ್ರೇಷನ್ ಆಫ್ ಸೆಕೆಂಡ್ x ಏನಾಗುತ್ತೆ ಹೇಳಿ? Sec x into tan x. ಸೊ log of Yes. secant 2x ಪ್ಲಸ್ tan 2x ಆಗುತ್ತೆ. ಓಕೆನಾ? ಸೊ ಬೈ ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತೀವಿ 2x ಈಕ್ವಲ್ ಟು ಟಿ ಅಂತ. ಸೊ ಅದಕ್ಕೆ ಏನಾಗ್ಬಿಡುತ್ತೆ? ಡಿವೈಡೆಡ್ ಬೈ 2 ಬರುತ್ತೆ ಮೈನಸ್ ಇಂಟಿಗ್ರೇಷನ್ ಆಫ್ ಕಾಸ್ ಏನಾಗ್ಬಿಡುತ್ತೆ? sin 2x ಡಿವೈಡೆಡ್ ಬೈ 2 ಆಗುತ್ತೆ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ 1 ಅಂತ ತಗೊಳ್ಳಿ. ಓಕೆನಾ? ಯಾಕಂದ್ರೆ ಆಗ ಮತ್ತೆ ಇನ್ನೊಂದು ಬರುತ್ತೆ. ಇವಾಗ ಯು ಆಫ್ ಎಕ್ಸ್ ಈಕ್ವಲ್ ಏನಾಗುತ್ತೆ ನೋಡಿ? ಇಲ್ಲಿ 2 LCM ತಗೊಂಡ್ಬಿಟ್ರೆ ಆಚೆ ಬಂದ್ಬಿಟ್ರೆ ಮೈನಸ್ 1/4. ಸೊ ಲಾಗ್ ಆಫ್ secant 2x ಪ್ಲಸ್ tan 2x ಆಗುತ್ತೆ ಮೈನಸ್ sin 2x ಆಗುತ್ತೆ ಪ್ಲಸ್ c1. ಓಕೆನಾ? ಇವಾಗ ವಿ ಆಫ್ ಎಕ್ಸ್ ಏನ್ ಬರುತ್ತೆ? ಇನ್ನೊಂದು ಫಾರ್ಮುಲಾ ಇದೆ ನೋಡಿ. ಸೊ ಇಂಟಿಗ್ರೇಷನ್ y1 ಇಂಟು ಆರ್ ಡಿವೈಡೆಡ್ ಬೈ ರಾನ್ಸ್ಕಿನ್ ಇಂಟು dx. ಸೊ ವಿ ಆಫ್ ಎಕ್ಸ್ ಏನಾಗುತ್ತೆ? ಇಂಟಿಗ್ರೇಷನ್ y1 ಏನ್ ಬಂದಿದೆ ಹೇಳಿ? cos 2x ಬಂದಿದೆ ಇಂಟು ಇಲ್ಲಿ tan 2x ಬರುತ್ತೆ ಡಿವೈಡೆಡ್ ಬೈ ರಾನ್ಸ್ಕಿನ್ 2 ಬಂದಿದೆ ಇಂಟು dx. ಸೊ ಇವಾಗ ಏನಾಗ್ಬಿಡುತ್ತೆ? 1/2 ಇಲ್ಲಿ ಕಾಸ್ ಮತ್ತೆ ಕಾಸ್ ಕ್ಯಾನ್ಸಲ್ ಆಗ್ಬಿಟ್ಟು sin 2x ಆಗುತ್ತೆ ಇಂಟು dx. ಸೊ 1/2 ಇಂಟಿಗ್ರೇಷನ್ ಏನಾಗ್ಬಿಡುತ್ತೆ? ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2 ಆಗುತ್ತೆ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ c2. ಸೊ ದೇರ್ ಫಾರ್ ಸೊಲ್ಯೂಷನ್ ಏನಾಗ್ಬಿಡುತ್ತೆ? ಇವಾಗ ಫೈನಲ್ ಸೊಲ್ಯೂಷನ್ y ಈಕ್ವಲ್ ಟು ಯು ಆಫ್ ಎಕ್ಸ್ ಏನ್ ಬಂದಿದೆ ನೋಡ್ಬೇಕು ಅದನ್ನ. ಸೊ ಮೈನಸ್ 1/4. ಸೊ ಲಾಗ್ ಆಫ್ secant 2x ಪ್ಲಸ್ tan 2x ಓಕೆನಾ ಮೈನಸ್ sin 2x ಪ್ಲಸ್ c1 ಓಕೆನಾ ಪ್ಲಸ್ c1 ಈ ತರ ಇದೆ ಇಂಟು ಇದಕ್ಕೆ ಇಂಟು ಯಾವ್ದಿರುತ್ತೆ? ಯು ಆಫ್ ಎಕ್ಸ್ ಇಂಟು y1 ಇರುತ್ತಲ್ವಾ? ಸೊ y1 ಅಂದ್ರೆ ಏನು ಇವಾಗ? cos 2x ಪ್ಲಸ್ ಸೊ ಇಲ್ಲಿ ವಿ ಆಫ್ ಎಕ್ಸ್ ಏನ್ ಬಂದಿದೆ ನೋಡಿ? ವಿ ಆಫ್ ಎಕ್ಸ್ ಮೈನಸ್ 1/4 cos 2x ಕರೆಕ್ಟ್ ಅಲ್ವಾ? ಮೈನಸ್ 1/4 cos 2x ಪ್ಲಸ್ c2 ಇಂಟು sin 2x ಇದೆ. ಅಂದ್ರೆ ಇವಾಗ ನಾನು ಏನ್ ಬರ್ಕೊಳ್ತಿದ್ದೀನಿ ಅಂದ್ರೆ ಯು ಆಫ್ ಎಕ್ಸ್ ಇಂಟು y1 ಪ್ಲಸ್ ವಿ ಆಫ್ ಎಕ್ಸ್ ಇಂಟು y2 ಬರ್ಕೊಳ್ತೀನಿ. ಸೊ y2 ಅಂದ್ರೆ ಏನು? sin 2x. ಓಕೆನಾ? ಸೊ ದಿಸ್ ಇಸ್ ದ ಫೈನಲ್ ಸೊಲ್ಯೂಷನ್. ಅರ್ಥ ಆಯ್ತಾ? Yes, sir. ಓಕೆ, ಇನ್ನೊಂದ್ಸರಿ ಏನಾದ್ರು ಸಿಂಪಲ್ ಆಗಿ ಹೇಳ್ಬೇಕಾದು ಈಗ ಅಂದ್ರೆ ಇವಾಗ ಫಸ್ಟ್ ನಾನು ಏನ್ ಮಾಡಿದೆ ಅಂತ ಇನ್ನೊಂದ್ಸರಿ ಹೇಳ್ಬೇಕಾ? ಏನ್ ನಡೆಯುತ್ತಾ? ಹೇಳ್ಬೇಕಾ? ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಯಾವ ಫಾರ್ಮಲ್ ಕೊಟ್ಟಿದ್ದಾರೆ ಹೇಳಿ? ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ. d²y/dx² ಪ್ಲಸ್ p ಆಫ್ x ಇಂಟು dy/dx ಪ್ಲಸ್ q ಆಫ್ x ಇಂಟು y ಈಕ್ವಲ್ ಟು r ಆಫ್ x ಕೊಟ್ಟಿರ್ತಾರೆ. ಓಕೆನಾ? ಸೊ ಇವಾಗ ಏನ್ ಮಾಡ್ಬೇಕಂದ್ರೆ 2 ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿಯಬೇಕು. ಏನ್ ಮಾಡ್ಬೇಕು ನೀವು? r ಆಫ್ x ಈಕ್ವಲ್ ಟು 0 ಅಂತ ತಗೋಬೇಕು. ಓಕೆನಾ? ಅವಾಗ ಏನಾಗುತ್ತೆ ನಮಗೆ? d²y/dx² ಪ್ಲಸ್ p ಆಫ್ x ಇಂಟು dy/dx ಪ್ಲಸ್ q ಆಫ್ x ಇಂಟು y ಈಕ್ವಲ್ ಟು 0 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? y1 ಮತ್ತೆ y2 ಅಂತ ಎರಡು ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಸಿಗುತ್ತೆ. ಇದಾದ್ಮೇಲೆ ರಾನ್ಸ್ಕಿನ್ ಮಾಡಬೇಕು. ಸೊ ರಾನ್ಸ್ಕಿನ್ ಆಫ್ y1 ಮತ್ತೆ y2 ಏನ್ ಬರುತ್ತೆ ಅಂದ್ರೆ y1 y2
ಸೊ ಡೆಲ್ y1 y2 y ಡ್ಯಾಶ್ y2 ಬರುತ್ತೆ, y2 ಡ್ಯಾಶ್ ಬರುತ್ತೆ. ಓಕೆನಾ? ಇದನ್ನ ಸಾಲ್ವ್ ಮಾಡಿದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ನೋಡಿ, ಸೊಲ್ಯೂಷನ್ ಯಾವ ಫಾರ್ಮ್ ಇರುತ್ತೆ ಅಂದ್ರೆ y ಈಕ್ವಲ್ ಟು u ಆಫ್ ಎಕ್ಸ್ ಇಂಟು y1 ಪ್ಲಸ್ v ಆಫ್ ಎಕ್ಸ್ ಇಂಟು y2 ಫಾರ್ಮಲ್ಲಿ ಇರುತ್ತೆ. ಸೊ ವೇರ್ u ಆಫ್ ಎಕ್ಸ್ ಅಂದ್ರೆ ಏನು ಅಂತಂದ್ರೆ ಮೈನಸ್ ಇಂಟಿಗ್ರೇಷನ್ y2 ಇಂಟು ಆರ್ ಡಿವೈಡೆಡ್ ಬೈ ರಾನ್ಸ್ಕಿನ್ ಇಂಟು ಡಿ ಎಕ್ಸ್. ಸೊ ವಿ ಆಫ್ ಎಕ್ಸ್ ಅಂತಂದ್ರೆ ಏನು ಅಂತಂದ್ರೆ ಇಂಟಿಗ್ರೇಷನ್ y1 ಇಂಟು ಆರ್ ಡಿವೈಡೆಡ್ ಬೈ ರಾನ್ಸ್ಕಿನ್ ಇಂಟು ಡಿ ಎಕ್ಸ್ ಅಂತ. ಇವೆರಡನ್ನು ಸಾಲ್ವ್ ಮಾಡ್ಬಿಟ್ಟು ಇಲ್ಲಿ ಕೊಡಿ. ದಿಸ್ ಇಸ್ ದ ಫೈನಲ್ ಸೊಲ್ಯೂಷನ್. ಓಕೆನಾ? ಈ ತರ ಮಾಡ್ಬೇಕು. ಓಕೆ, ಈಗ ಕ್ವಶನ್ಸ್ ಬರ್ತಾ ಹೋಗುತ್ತೆ, ಸಾಲ್ವ್ ಮಾಡ್ತಾ ಹೋದ್ರೆ ಆಯ್ತು ಅಷ್ಟೇ. ಓಕೆ, ಇಲ್ಲಿದೆ ನೋಡಿ, ಸಾಲ್ವಿಂಗ್ ಬೈ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಇಲ್ಲಿದೆ. ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ದೆನ್ ದ ವ್ಯಾಲ್ಯೂ ಆಫ್ ರಾನ್ಸ್ಕಿಯನ್ ಏನ್ ಬರುತ್ತೆ ಅಂತ ನೋಡ್ಬೇಕು ನೀವು. ಸೊ ರಾನ್ಸ್ಕಿಯನ್ ಅಂದ್ರೆ ಏನ್ ಬೇಕು? ಇವಾಗ 2 ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಬೇಕು ಅಲ್ವಾ? ಫಸ್ಟ್ ಏನ್ ಮಾಡ್ತೀರಿ ಹೇಳಿ, ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನ ಬರ್ಕೊಂಡ್ರೆ ಏನಾಗುತ್ತೆ, ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 1 ಅಂತ ಬರುತ್ತೆ ಇಂಟು y ಈಕ್ವಲ್ ಟು 0 ಮಾಡ್ಕೋಬೇಕು. ಸೊ ಎಕ್ಸಾಕ್ಟ್ ಈಕ್ವೇಷನ್ ಏನಾಗುತ್ತೆ, m ಸ್ಕ್ವೇರ್ ಮೈನಸ್ 2m ಪ್ಲಸ್ 1 ಈಕ್ವಲ್ ಟು 0. ಸೊ m ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. ಸೊ m ಈಕ್ವಲ್ ಏನಾಗುತ್ತೆ 1, 1 ಆಗುತ್ತೆ. ಸೊ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ, c1 ಇಂಟು c1 ಇಂಟು e ಪವರ್ x ಆಗುತ್ತೆ ಅಲ್ವಾ? ಸೊ ಫಸ್ಟ್ ಸೊಲ್ಯೂಷನ್ ಏನಾಗುತ್ತೆ, c1 ಇಂಟು e ಪವರ್ x. ಸೆಕೆಂಡ್ ಸೊಲ್ಯೂಷನ್ ಏನಾಗುತ್ತೆ, x ಇಂಟು e ಪವರ್ x ಆಗುತ್ತೆ. ಸೊ ರಾನ್ಸ್ಕಿಯನ್ ಆಫ್ ದಿಸ್ 2 ಫಂಕ್ಷನ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಫಸ್ಟ್ e ಪವರ್ x ಹೆಂಗಿದೆ ಹಂಗೆ ಬರ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳಿ x ಇಂಟು e ಪವರ್ x. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಇಲ್ಲಿ e ಪವರ್ x ಬರುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ರಾಡಕ್ಟ್ ರೂಲ್ e ಪವರ್ x ಪ್ಲಸ್ x ಇಂಟು ಪವರ್ x. ಸೊ ಡೆಲ್ ಮಾಡಿದ್ರೆ ಏನಾಗುತ್ತೆ, e ಪವರ್ x ಇಂಟು e ಪವರ್ x e ಪವರ್ 2x ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, x ಇಂಟು e ಪವರ್ 2x ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ x ಇಂಟು e ಪವರ್ 2x ಆಗುತ್ತೆ. ಸೊ ಗೆಟ್ ಕ್ಯಾನ್ಸಲ್. ಸೊ e ಪವರ್ 2x ಬರ್ತಿದೆ. ಸೊ ದಿಸ್ ಇಸ್ ದ ರಾನ್ಸ್ಕಿಯನ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಓಕೆ, ಇಲ್ಲಿ ಏನಾಗುತ್ತೆ ಹೇಳಿ ನೋಡೋಣ. ಸೇಮ್ ಪ್ರಾಬ್ಲಮ್. ಸೊ ಏನ್ ಮಾಡ್ತೀರಾ, ಇದನ್ನ 0 ತಗೋಬೇಕು. ಅವಾಗ ಏನಾಗ್ಬಿಡುತ್ತೆ, ಎಕ್ಸಾಕ್ಟ್ ಈಕ್ವೇಷನ್ಸ್ m ಸ್ಕ್ವೇರ್ ಪ್ಲಸ್ 4 ಈಕ್ವಲ್ ಟು 0 ಆಗುತ್ತೆ, ವಿಚ್ ಇಂಪ್ಲೈಸ್ so m equal to plus complementary function ಏನಾಗುತ್ತೆ, cos plus c2 sin 2x. ಸೊ ರಾನ್ಸ್ಕಿಯನ್ ಆಫ್ ದಿಸ್ 2 ಫಂಕ್ಷನ್ಸ್ ಏನಾಗ್ಬಿಡುತ್ತೆ, ಫಸ್ಟ್ cos 2x ಇದೆ, ಇಲ್ಲಿ sin 2x ಇದೆ. ಸೊ ಡಿಫರೆನ್ಸಿಯೇಷನ್ ಆಫ್ cos 2x ಇಸ್ ವಾಟ್, -2 sin 2x. sin ಏನ್ ಬರುತ್ತೆ, cos 2x ಬರುತ್ತೆ, ಇಲ್ಲಿ 2 ಬರುತ್ತೆ. ಸೊ ಡೆಲ್ ಮಾಡ್ಬಿಟ್ರೆ ಏನಾಗುತ್ತೆ, 2 ಇಂಟು cos ಸ್ಕ್ವೇರ್ 2x ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ 2x ಬರ್ತಿದೆ. ಸೊ ಇವಾಗ 2 ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬರ್ತಿದೆ ಇಲ್ಲಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ 1 ಆಗುತ್ತೆ, ದಟ್ ಈಸ್ 2. ಸೊ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದಕ್ಕೆ ನೀವು ಆನ್ಸರ್ ಹೇಳಿ, ನೀವೇ ಆನ್ಸರ್ ಹೇಳ್ಬೇಕು ಬೇಗ. ಓಕೆನಾ? ಈಸಿ ಪ್ರಾಬ್ಲಮ್. ಒನ್ ಬರ್ತಿದೆಯಲ್ವಾ? ಎಸ್ ಸರ್. ಎಸ್, 1 cos square x plus sin square x, ದಟ್ ಈಸ್ ಆಪ್ಷನ್ 1 ಕರೆಕ್ಟ್ ಇದೆ. ಓಕೆ, ನೋಡಿ ಈ ತರದ್ ಕೇಳ್ತಾರೆ ನೋಡಿ. ಓಕೆನಾ? ಈ ತರದೇ ಕೇಳೋದವರು. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲ ಹಿಂಗ್ ಕೊಟ್ಟಿದಾರಲ್ವಾ. ಸೊ ಯೂಸಿಂಗ್ ದ ಮೆಥಡ್ ಆಫ್ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಆಫ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಟು ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್ y ಡಬಲ್ ಡ್ಯಾಶ್ ಪ್ಲಸ್ 4y ಈಕ್ವಲ್ ಟು 3 by sin 2x ಬರಬೇಕು. ಓಕೆನಾ? ಸೊ ಈ ತರ ಇದೆ ನೋಡಿ. ಮೆಥಡ್ ಮಾಡ್ತಾ ಕೂತ್ರೆ ನಿಜವಾಗ್ಲೂ ಇದು ಬಹಳ ಕಷ್ಟ ಇದು. ಓಕೆನಾ? ಸೊ ಇದು ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಬೇಗ ಫಸ್ಟ್ ಆಪ್ಷನ್ಸ್ ಇದೆ ನೋಡಿ, ಆಪ್ಷನ್ 1 ಆಪ್ಷನ್ 2 ಹಿಂಗೆಲ್ಲ ಕೊಟ್ಟಿದಾರಲ್ವಾ, ಈಸಿ ಇರುತ್ತೆ, ಏನ್ ಸಮಸ್ಯೆ ಇಲ್ಲ. ಸೊ y ಈಕ್ವಲ್ ಟು ಏನಿದೆ ನೋಡಿ, ಇಲ್ಲಿ 3/4 sin 2x ಇದೆ. ತಗೊಳ್ಳಿ ಫಸ್ಟ್ ಅದೊಂದು ಸೊಲ್ಯೂಷನ್ ಅಂತ. ಲೆಟ್ ಅಸ್ ಸಪೋಸ್ ದಟ್ ಸೊ cos 2x ನೆಕ್ಸ್ಟ್ ಮೈನಸ್ 3/4 cos 2x ಇದೆ. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀವಿ ಅಂದ್ರೆ y ಡ್ಯಾಶ್ ಮಾಡಿ, ಇದನ್ನ y ಡ್ಯಾಶ್ ಮಾಡಿ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ ಏನಾಗಿದೆ ನೋಡಿ, ಪ್ರಾಡಕ್ಟ್ ರೂಲ್ ಆಗ್ಬಿಡುತ್ತೆ. ಸೊ log cos 2x ಆಗುತ್ತೆ. ಸೊ ಡಿಫರೆನ್ಶಿಯೇಷನ್ ಆಫ್ ಏನಾಗ್ಬಿಡುತ್ತೆ, sin 2 cos 2x ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನಾಗ್ಬಿಡುತ್ತೆ, sin 2x ಇದೆ. ಸೊ ಡಿಫರೆನ್ಶಿಯೇಷನ್ ಆಫ್ ದಿಸ್ ಇಸ್ ವಾಟ್ 1 by cos x ಆಗುತ್ತೆ, cos 2x ಆಗುತ್ತೆ ಅಲ್ವಾ, ಇಂಟು ಇಲ್ಲೇ ಬಂದ್ಬಿಡುತ್ತೆ ಹೇಳಿ 2 ಟೈಮ್ಸ್ ಹೇಳಿ sin 2x ಬರುತ್ತೆ. ಕರೆಕ್ಟ್ ಅಲ್ವಾ? ಡಿಫರೆನ್ಶಿಯೇಷನ್. ನೆಕ್ಸ್ಟ್ ಇಲ್ಲಿ ಮೈನಸ್
minus 3/4. So differentiation of this ಏನಾಗ್ಬಿಡುತ್ತೆ ನೋಡಿ, ಏನಾಗುತ್ತೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಟು ಎಕ್ಸ್ -2 sin 2x ಆಗುತ್ತೆ. ಓಕೆನಾ, ನಾವು ಕೆಲಸ ಮಾಡ್ಬೋದಾ ಇದು? ಒಂದು ಸೆಕೆಂಡ್ ಇರಿ, ಆಫ್ ಎಕ್ಸ್ ಮಾಡಿರ್ತೀವಿ. ಆಪ್ಷನ್ 4 ಬಂದ್ಬಿಡುತ್ತೆ ಸರ್ ಆನ್ಸರ್. ಯಾವ ತರ ಆಪ್ಷನ್ 3 ಮತ್ತೆ 4 ಅಲ್ಲಿ ಇದು V1 ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ಬೇಕು ಸರ್. V1 ಒನ್ ಸ್ಕ್ಯಾನ್ ಮಾಡ್ಕೊಂಡು ಅಲ್ಲ V1 ಸರ್, ಹೇಳಿ. V1 ಫೈಂಡ್ ಔಟ್ ಮಾಡ್ಕೊಂಡ್ರೆ ಸರ್ ವಿತ್ ದ ಹೆಲ್ಪ್ ಆಫ್ ಒನ್ ಸ್ಕ್ಯಾನ್ -3/2 x cos 2x ಬಂದ್ಬಿಡುತ್ತೆ. ಓಕೆ 3 ಮತ್ತೆ 4 ಅಲ್ಲಿ ಈಗ ನೆಕ್ಸ್ಟ್ ಇನ್ನೊಂದು ಬಿಡುತ್ತೆ ಸರ್. ಓಕೆ, ಅದೇ ತರ ಮಾಡ್ಬಿಟ್ರೆ ಬೆಸ್ಟ್. ಇದು ನೋಡಿ, ಏನ್ ಮಾಡ್ತೀರಾ ಫಸ್ಟ್ ಇಲ್ಲಿ m² + 4 = 0 ಆಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ m² = -4 ಆಗುತ್ತೆ. ಸೊ m ಕೂಡ ಏನಾಗ್ಬಿಡುತ್ತೆ ನೋಡಿ, +or-2i ಆಗುತ್ತೆ. ಸೊ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ, c1 cos 2x + c2 sin 2x ಆಗುತ್ತೆ. ಓಕೆನಾ, ಈ ತರ ಬರ್ತಿದೆ. ಓಕೆ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು, ಇಲ್ಲಿ cos 2x ಬರ್ತಿದೆ ಅಲ್ವಾ, ಇಲ್ಲಿ cos 2x ಈ ಕಡೆ ಬರ್ತಿದೆ. ಅಂದ್ರೆ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ, ಸಾರಿ ಸೊಲ್ಯೂಷನ್ ಏನಾಗುತ್ತೆ ಹೇಳಿ ನೋಡೋಣ. y = u of x into cos 2x ಆಗುತ್ತೆ ಪ್ಲಸ್ v of x into sin 2x ಆಗುತ್ತೆ. ಓಕೆನಾ, ಇಲ್ಲಿ ಏನಾಗಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು, sin 2x ಮಲ್ಟಿಪಲ್ ಆಗ್ತಿದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಇಲ್ಲಿ cos 2x ಇದೆ, ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪ್ಲೈ ಆಗ್ತಿದೆ, ಅಂದ್ರೆ u of x ಇದೆ ನೋಡಿ. ಅಂದ್ರೆ ಇವಾಗ ಈ cos 2x ಜೊತೆಗೆ ಯಾವ್ದು ಮಲ್ಟಿಪಲ್ ಆಗ್ತಿದೆ ನೋಡಿ, ಇಲ್ಲಿ -3/2 x ಮಲ್ಟಿಪಲ್ ಆಗ್ತಿದೆ. ಅಂದ್ರೆ -3/2 x ಅನ್ನೋದು ಇವಾಗ ಏನಾಗಿರ್ಬೇಕು ಅಂತಂದ್ರೆ u of x ಆಗಿರ್ಬೇಕು ಅಂತ ಅರ್ಥ. ಅದು ಓಕೆನಾ, u of x ಆಗಿರ್ಬೇಕು. ಇವಾಗ u of x ಏನ್ ಬರುತ್ತೆ ಅಂತಂದ್ರೆ ನೋಡಿ, ಇಂಟಿಗ್ರೇಷನ್ -y2 ಮಾಡಬೇಕು ಇಂಟು r ಡಿವೈಡೆಡ್ ಬೈ ರಾನ್ಸ್ಕಿನ್ ಇಂಟು dx ಮಾಡಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್ ಸರ್, ಎಸ್ ಸರ್. ಈಕ್ವಲ್ ಇವಾಗ ಮೈನಸ್ y2 ಏನಿದೆ ನೋಡಿ, ಇಲ್ಲಿ sin 2x ಇದೆ, sin 2x ಇದೆ ಇಂಟು r ಏನಿದೆ ನೋಡಿ 3 ಡಿವೈಡೆಡ್ ಬೈ sin 2x ಇದೆ. ಸೊ ಈಸ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಆನ್ ಸ್ಕ್ರೀನ್ ಏನ್ ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಫಸ್ಟ್ cos 2x ಇರುತ್ತೆ, ಈ ಕಡೆ sin ಇರುತ್ತೆ. ಸೊ 2 ಬರುತ್ತೆ, 2 ಬರುತ್ತೆ, ಅಂದ್ರೆ ಆನ್ ಸ್ಕ್ರೀನ್ 2 ಬರುತ್ತೆ ಅಂತ, ಓಕೆನಾ, 2 ಬಂದ್ಬಿಡುತ್ತೆ. ಸೊ ಕ್ಯಾನ್ಸಲ್ ಆಗ್ಬಿಟ್ಟು ಇಂಟು dx ಇದೆ. ಇವಾಗ -3/2 ಉಳ್ಕೊಳ್ತಲ್ಲಿ, ಸೊ ಆಚೆ ತಗೊಂಡ್ಬಿಟ್ರೆ ಇಂಟಿಗ್ರೇಷನ್ ಆಫ್ dx ಆಗುತ್ತೆ, ದಟ್ ಈಸ್ -3/2 x ತಗೋಬೇಕು. ಪ್ಲಸ್ ಕಾನ್ಸ್ಟೆಂಟ್ ನ ತಗೊಳಕ್ ಹೋಗ್ಬೇಡಿ ಇವಾಗ. ಯಾಕೆ ಅಂತಂದ್ರೆ ನಾವು ಕೇಳಿರೋದೇನು, ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆನಾ, ನೋಡಿ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಬರಲ್ಲ, ಸಿಂಗುಲರ್ ಸೊಲ್ಯೂಷನ್ ಅಲ್ಲೂ ಬರಲ್ಲ, ನೆಕ್ಸ್ಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲೂ ಬರಲ್ಲ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಲ್ಲಿ ಮಾತ್ರ ಬರುತ್ತೆ, ದಟ್ ಈಸ್ ಜನರಲ್ ಸೊಲ್ಯೂಷನ್. ಇವಾಗ ಅವ್ರು ಕೇಳಿರೋದೇನು ಪರ್ಟಿಕ್ಯುಲರ್ ಸೊಲ್ಯೂಷನ್, ಹಾಗಾಗಿ ಇಲ್ಲಿ ಪ್ಲಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ. ಓಕೆನಾ, ಸೊ -3/2 x ಬರ್ತಿದೆ, u of x ಜೊತೆ ನಾವು cos 2x ಅನ್ನ ಮಲ್ಟಿಪ್ಲೈ ಮಾಡಿದೀವಿ, ಹಾಗಾಗಿ -3/4 ಇದೆ, x ಮಲ್ಟಿಪಲ್ ಆಗಿಲ್ಲ, ಆಪ್ಷನ್ ಡಿಸ್ಕಾರ್ಡ್. ರಿಪೀಟ್ ಮಾಡ್ತೀರಾ? ಯಾವ್ದು ಹೇಳಿ? u of x ಫಾರ್ಮುಲಾ ಆದ್ಮೇಲೆ ನೆಕ್ಸ್ಟ್ ಬರ್ದಿರೋ ಸ್ಟೆಪ್. u of x ಇಲ್ಲಿ ಇದಾದ್ಮೇಲೆ ಇಲ್ಲ, ಇದಾ ನೋಡಿ, ಫಾರ್ಮುಲಾ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ sin 2x into 3/. ಮೈನಸ್ ಇದೆ, y2 ಅಂದ್ರೆ sin 2x ಇದೆ ನೋಡಿ, ಇದು y2 ಇದು. ಓಕೆನಾ, ಇದು y1. ಸೊ y2 ಏನ್ ತಗೊಂಡೆ, sin 2x ತಗೊಂಡೆ ಇಂಟು r ಅಂದ್ರೆ ಇಲ್ಲಿದೆ ನೋಡಿ, ದಿಸ್ ಇಸ್ r 3/x. ಓಕೆನಾ, ಇಂಟು dx ಡಿವೈಡೆಡ್ ಬೈ ಆನ್ ಸ್ಕ್ರೀನ್ 2 ಬರುತ್ತೆ, ನೀವು ಸಾಲ್ವ್ ಮಾಡಿ. ಓಕೆನಾ, ಸೊ ಕ್ಯಾನ್ಸಲ್ ಆಗಿತ್ತು, ಅದಕ್ಕೆ -3/2 ಆಚೆ ಬಂತು, -3/2 ಆಚೆ ಬಂತು. ಸೊ ಇಂಟಿಗ್ರೇಷನ್ 1 ಇಂಟು dx ಇದೆ, ದಟ್ ಈಸ್ dx ಈಕ್ವಲ್ ಇಂಟಿಗ್ರೇಷನ್ ಆಫ್ dx ಇಸ್ ವಾಟ್, x ಆಗುತ್ತೆ. ಸೊ -3/2 x ಬರ್ತಿದೆ. ಇಲ್ಲಿ -3 ನೋಡಿ, -3/4 x ಇಲ್ಲ, ಡಿಸ್ಕಾರ್ಡ್ ಮಾಡಿ. ಇಲ್ಲಿ ಏನಾಗಿದೆ ನೋಡಿ, -3/4 ಮಾತ್ರ ಇದೆ, x ಇಲ್ಲ, ಡಿಸ್ಕಾರ್ಡ್ ಮಾಡಿ. ಈಗ ಎರಡು ಆಪ್ಷನ್ಸ್ ಉಳ್ಕೊಂಡಿದೆ, ಆಪ್ಷನ್ 3 ಅಂಡ್ ಆಪ್ಷನ್ 4. ಓಕೆನಾ? ಎಸ್ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ v of x ಏನ್ ಬರುತ್ತೆ ನೋಡಿ, ಹೆಂಗಾದ್ರೆ v of x ಮಾಡ್ಲೇಬೇಕಾ? 3/4 sin 2x, ಅದು 3/4 ಮೇಲೆ ಡಿಪೆಂಡ್ ಆಗಿದೆ ಸರ್. ಹಂಗಲ್ವಾ ಅದು? ಹಾ ಸರ್, ಯಾಕಂದ್ರೆ ರಾನ್ಸ್ಕಿನ್ 2 ಇರುತ್ತಲ್ಲ, ಇಂಟಿಗ್ರೇಷನ್ 2 ಟರ್ಮ್ ಉಳಿಯುತ್ತೆ. ಓಕೆ, y1 ಏನಿದೆ ನೋಡಿ ಸರ್, y1 cos 2x ಇದೆ ಇಂಟು 3/sin 2x ಇದೆ ಅಲ್ವಾ?
ಡಿವೈಡೆಡ್ ಬೈ ರಾನ್ಸ್ಕಿನ್ 2 ಇದೆ ಇಂಟು ಡಿ ಎಕ್ಸ್ ಇದೇನು ಬಂದ್ಬಿಡುತ್ತೆ ನೋಡೇ ಬಿಡ ಅಂತಲ್ರಿ 3/2 ಆಚೆ ಬಂದ್ಬಿಡುತ್ತೆ ಇಂಟಿಗ್ರೇಷನ್ ಆಫ್ ಕಾಟ್ 2x ಇದೆ ಇಂಟು ಡಿ ಎಕ್ಸ್ ಇದೆ ಸೊ 3/2 ಇಂಟಿಗ್ರೇಷನ್ ಆಫ್ ಕಾಟ್ ಏನಾಗ್ಬಿಡುತ್ತೆ ಲಾಗ್ ಸೈನ್ 2x ಆಗುತ್ತೆ ಡಿವೈಡೆಡ್ ಬೈ 2x ಇರುತ್ತಲ್ವಾ ಸೊ 2 ಬಂದ್ಬಿಡುತ್ತೆ ಸೊ ಹಾಗೆ ಏನಾಗ್ಬಿಡುತ್ತೆ 3/4 ಬಂದ್ಬಿಡುತ್ತೆ 3/4 ಲಾಗ್ ಸೈನ್ 2x ಬರ್ತಿದೆ ಯಾವ ಆಪ್ಷನ್ ಇದೆ ನೋಡಿ 3/4 ಲಾಗ್ ಸೈನ್ 2x ಆಪ್ಷನ್ 4 ಅಲ್ಲಿ ಇದೆ ಹಾಗಾಗಿ ಆಪ್ಷನ್ 4 ಕರೆಕ್ಟ್ ಇದೆ ಇಲ್ಲಿ 3/2 ಇದೆ ಇಲ್ಲಿ ಅಲ್ವಾ ಸೊ ಹಾಗಾಗಿ ತೊಗೊಳಕ್ ಬರಲ್ಲ ಅರ್ಥ ಆಯ್ತಲ್ವಾ ಇದು ಸ್ವಲ್ಪ Yes, sir. ಮಾಡ್ದಂಗೆ ಆಯ್ತಿದು ಇದಿರೋದೇ ಹಿಂಗೆ ಇದು ಅಲ್ವಾ ಇದಿರೋದೇ ಹಿಂಗಿದೆ ನೋಡಿ ಓಕೆ ಓಕೆ ಒಂದು ಸೆಕೆಂಡ್ -3/2 ಓಕೆ ಇಲ್ಲಿ ನೋಡಿ ಇದೇನ್ ಮಾಡ್ಬೋದು ಗೊತ್ತಾ ಇನ್ನೊಂದ್ ತರ ಇನ್ನೂ ಈಸಿ ಮಾಡ್ಬೋದು ಯಾವ ತರ ಅಂತಂದ್ರೆ ಇಲ್ಲಿ ನೋಡಿ ಫಸ್ಟ್ ಸೊಲ್ಯೂಷನ್ಸ್ ಏನ್ ಬಂದಿರುತ್ತೆ ಅಂತ ನೋಡ್ಕೊಂಡ್ಬಿಡ್ಬೇಕು ಇದಕ್ಕೆ ಇಲ್ಲಿದೆ ನೋಡಿ ಸೊಲ್ಯೂಷನ್ಸ್ ಏನ್ ಮಾಡ್ತೀರಾ ಹೇಳಿ ಫಸ್ಟ್ m² + 4m = ಸಾರಿ 4 ಆಗುತ್ತೆ ವಿಚ್ ಇಂಪ್ಲೈಸ್ ದಟ್ m is plus or minus +or -2a ಬರುತ್ತೆ ಈಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಲ್ಲಿ ಏನ್ ಮಾಡ್ಬಿಡುತ್ತೆ ಸೊಲ್ಯೂಷನ್ಸ್ y1 = cos 2x ಬರುತ್ತೆ ಇನ್ನೊಂದು ಏನ್ ಬರುತ್ತೆ y2 = sin 2x ಬರುತ್ತೆ ಓಕೆನಾ ಸ್ವಲ್ಪ ಸ್ಪೀಡ್ ಇರ್ಬೇಕಾಗುತ್ತೆ ನೀವು ಇವಾಗ ಇಲ್ಲಿ ನೋಡಿ ಸ್ವಲ್ಪ ಮಾಡ್ತಾ ಬರೀ ಆಪ್ಷನ್ಸ್ ನೀವು ಇಲ್ಲಿ ಏನಾಗಿದೆ ನೋಡಿ sin 2x ಮಲ್ಟಿಪಲ್ ಆಗ್ತಿದೆ ಇಲ್ಲಿ ಕರೆಕ್ಟ್ ಅಲ್ವಾ cos 2x ಕೂಡ ಮಲ್ಟಿಪಲ್ ಆಗ್ತಿದೆ ಇನ್ನೇನ್ ಬಂದಿದೆ ನೋಡಿ ದಟ್ ಇಸ್ -3/4 ಬಂದಿದೆ ಓಕೆನಾ -3/4 ಬಂದಿದೆ ಇವಾಗ y = ನೀವು -3/4 ತಗೊಂಡ್ರೆ ಓಕೆನಾ y = -3/4 ತಗೊಂಡ್ರೆ ಇಲ್ಲಿ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟರೆ ಓಲ್ಡ್ ಆಗುತ್ತಾ ನೋಡಿ ಅದು y ಡಬಲ್ ಡ್ಯಾಶ್ ಏನಾಗ್ಬಿಡುತ್ತೆ ಇದು ಕಾನ್ಸ್ಟೆಂಟ್ ಇದೆ 0 ಆಗ್ಬಿಡುತ್ತೆ y ಓಲ್ಡ್ ಆಗಲ್ಲಲ್ವಾ ಇಲ್ಲಿ LHS ≠ RHS ಆಗ್ಬಿಡುತ್ತೆ ಆಗಲ್ಲಲ್ವಾ ಸೊ ಹಾಗಾಗಿ ತಗೊಳಕ್ ಬರಲ್ಲ ಇದು ಓಕೆನಾ ಇವಾಗ ಇಲ್ಲಿ ನೋಡಿ -3/2x ಇದೆ ಇವಾಗ y = ನೀವು -3/2x ತಗೊಂಡ್ರೆ y ಡ್ಯಾಶ್ ಏನಾಗುತ್ತೆ ಹೇಳಿ -3/2 ಇದು ವರ್ಕ್ ಆಗಲ್ಲ -2x cos 2x ಬರುತ್ತೆ ಓಕೆ ಈ ತರ ಮಾಡಿ ಓಕೆನಾ ನೆಕ್ಸ್ಟ್ ನೋಡಿ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಬರುತ್ತೆ ಓಕೆನಾ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಫಸ್ಟ್ ಈಗ ಇದರಲ್ಲಿ ಯಾವ್ದು ಬರುತ್ತೆ ಅಂತ ನೋಡಿ ಡೆಫಿನೇಷನ್ ಬರುತ್ತೆ ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಫಂಕ್ಷನ್ಸ್ ನೆಕ್ಸ್ಟ್ ಡೆಫಿನೇಷನ್ ಬರುತ್ತೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಫಂಕ್ಷನ್ಸ್ ಅಂತ ಬರ್ತಾ ಹೋಗುತ್ತೆ ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಎಲ್ಲಿ ವೆಕ್ಟರ್ ಸ್ಪೇಸ್ ಅಲ್ಲಿ ಇಲ್ಲಿ ಸೊಲ್ಯೂಷನ್ಸ್ ಅಲ್ವಾ ಸೊ ಸೊಲ್ಯೂಷನ್ಸ್ ಅಲ್ಲಿ ಏನಾಗಿರುತ್ತೆ ಫಂಕ್ಷನ್ಸ್ ಆಗಿರುತ್ತೆ ಸೊ ಹಾಗಾಗಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆರ್ ಫಂಕ್ಷನ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಫಂಕ್ಷನ್ಸ್ ಆರ್ ಸೊಲ್ಯೂಷನ್ಸ್ ಓಕೆನಾ ಇವಾಗ ನೋಡಿ ಎನ್ ಈಗ ಬರ್ಕೊಳ್ತೀನಿ ನಾನು ಒಂದು ಸೆಟ್ ಬರ್ಕೊಳ್ತೀನಿ ನಾನು ಸೊ F1 F2 ಅಪ್ ಟು Fn ಓಕೆನಾ ಇಷ್ಟು ಸೊಲ್ಯೂಷನ್ಸ್ ಇದೆ n ಸೊಲ್ಯೂಷನ್ಸ್ ಇದೆ ಆರ್ ರಿಯಲ್ ಫಂಕ್ಷನ್ಸ್ ಡಿಫೈನ್ಡ್ ಆನ್ ಅನ್ ಇಂಟರ್ವಲ್ i ನೋಡಿ ಒಂದು i ಇರುತ್ತೆ ಇಲ್ಲಿ ಯಾವಾಗಲೂ ನೋಡಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಸೊಲ್ಯೂಷನ್ಸ್ ಇರುತ್ತೆ ನೋಡಿ ಸಮ್ ಇಂಟರ್ವಲ್ ಮೇಲೆ ಡಿಫೈನ್ ಆಗಿರುತ್ತೆ ಸಮ್ i ಇದೆ ಇಲ್ಲಿ ಅದು r ಆಗಿರುತ್ತೆ ಏನು ಕೊಡಲಿಲ್ಲ ಅಂದ್ರೆ r ಅಂತ ಅಂಡರ್ಸ್ಟುಡ್ ಸೊ ದೆನ್ F1 F2 ಅಪ್ ಟು Fn ಆರ್ ಸೆಟ್ ಟು ಬಿ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬೇಕಂತಂದ್ರೆ ನಾವು ಲೀನಿಯರ್ ಕಾಂಬಿನೇಷನ್ ಮಾಡ್ಬೇಕಾಗತ್ತಲ್ವಾ ಇದನ್ನ ಏನ್ ಮಾಡ್ಬೇಕು ಹೇಳಿ C1 F1 + C2 F2 + ಅಪ್ ಟು ಪ್ಲಸ್ Cn Fn = 0 ಅಂತ ತಗೊಳ್ತೀವಿ ಸೊ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಒನ್ ಸ್ಕೇಲರ್ ಏನಾಗಿರ್ಬೇಕು ಹೇಳಿ ಅಟ್ಲೀಸ್ಟ್ ಒನ್ ಸ್ಕೇಲರ್ ಏನಾಗಿರ್ಬೇಕು ನಾನ್ ಜೀರೋ ಆಗ್ಬೇಕು ಕರೆಕ್ಟ್ ಅಲ್ವಾ ಅಟ್ಲೀಸ್ಟ್ ಒನ್ ಸ್ಕೇಲರ್ ಏನಾಗಿರ್ಬೇಕು ನಾನ್ ಜೀರೋ ಆಗ್ಬೇಕು ಅವಾಗ ಏನಾಗ್ಬಿಡುತ್ತೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತೆ ಸೊ ಇದೇ ಲೀನಿಯರ್ ಕಾಂಬಿನೇಷನ್ ಎಲ್ಲಾ ಸ್ಕೇಲರ್ಸ್ 0 ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ ಏನಾಗ್ಬಿಡುತ್ತೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ
ಅರ್ಥ ಆಯ್ತಲ್ವಾ? ಹ್ಮ್. ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಒನ್ ಸ್ಕೇಲಾರ್ ಏನಾಗಬೇಕು ಇಲ್ಲಿ, ನಾನ್ ಜೀರೋ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ಬೇಕಂದ್ರೆ ಎಲ್ಲಾ ಸ್ಕೇಲರ್ಸ್ ಏನಾಗಿರ್ಬೇಕು ಹೇಳಿ, ಜೀರೋಸ್. ಆಗಿರ್ಬೇಕು ಅಷ್ಟೇ. ಈ ಡೆಫಿನೇಷನ್ಸ್ ಅನ್ನ ತಗೊಂಡು ನೀವು ಒಂದು ಕೆಲಸ ಮಾಡಿ, ಲೀನಿಯರ್ ಆಲ್ಜಿಬ್ರಾದಲ್ಲಿ ನಾನೇನು ಬರ್ಸಿದ್ದೀನಲ್ವಾ ರಿಸಲ್ಟ್ಸು, ಅವನ್ನ ನೀವು ನೋಡ್ಕೊಳ್ಳಿ. ಅವೇ ರಿಸಲ್ಟ್ಸು ಇಲ್ಲಿ ಫಂಕ್ಷನ್ಸ್ಗೆ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ. ಓಕೆನಾ? ಇವಾಗ ಕ್ವಶನ್ಸ್ ಇದಾವೆ ನೋಡಿ ಇಲ್ಲಿ, ಅದನ್ನು ಸಾಲ್ವ್ ಮಾಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆನ್ ಇಂಟರ್ವಲ್ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಸೆಟ್ ಆಫ್ ಆಲ್ ರಿಯಲ್ಸ್ ಕೊಟ್ಟಿದ್ದಾರೆ. ಓಕೆನಾ? ಈಗ ಫಸ್ಟ್ ಒನ್ 1x ಇದೆ ನೋಡಿ, ಲೀನಿಯರ್ ಇಂಡಿಪೆಂಡೆಂಟ್ ಆಗುತ್ತಾ ಡಿಪೆಂಡೆಂಟ್ ಆಗುತ್ತೆ ಅಂದ್ರೆ ಏನ್ ಮಾಡ್ಬೇಕು ನೀವು, ಫಸ್ಟ್ ಅದನ್ನ ಲೀನಿಯರ್ ಕಾಂಬಿನೇಷನ್ ಮಾಡಬೇಕು. 1x ಇದೆ, ಸೊ c1 ಇಂಟು 1 ಪ್ಲಸ್ c2 ಇಂಟು x ಈಕ್ವಲ್ ಟು 0 ಮಾಡಬೇಕು. ಇಲ್ಲಿ ಏನಾಗ್ಬಿಡ್ತೀವಿ, ಏನಂತ ಬರೀಬಹುದು ನಾವು, 0 ಇಂಟು 1 ಅಂದ್ರೆ ಈ ಟರ್ಮ್ಸ್ ಅಲ್ಲಿ 0 ಇಂಟು x ಅಂತ ಬರೀಬಹುದು. ಸೊ ಅವಾಗ ಏನಾಗ್ಬಿಡುತ್ತೆ, c1 ಕಂಪೇರ್ ಮಾಡಿದ್ರೆ 0 ಆಗುತ್ತೆ, c2 ಏನಾಗ್ಬಿಡುತ್ತೆ ಹೇಳಿ 0 ಆಗುತ್ತೆ. ಸೊ ಹಾಗಾಗಿ ಕೊಟ್ಟಿರೋಂಥ ಇದೇನಾಗ್ಬಿಡುತ್ತೆ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಕ್ಲಿಯರ್? ಕ್ಲಿಯರ್ ಅಲ್ವಾ? ಅದೇ ತರ ಇನ್ನೆಲ್ಲ ಮಿಕ್ಕಿದೆಲ್ಲ ಮಾಡ್ತಾ ಹೋಗಿ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಬೆಳಿಗ್ಗೆ ನಾವು ಡಿಸ್ಕಸ್ ಮಾಡಿದ್ವಲ್ವಾ, ಟ್ಯಾನ್ ಎಕ್ಸ್ ಕೂಡ ಇತ್ತು. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಪ್ಲಸ್ c2 ಕಾಸ್ ಎಕ್ಸ್ ಆಗುತ್ತೆ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ, ಕಂಪೇರ್ ಮಾಡೋದು c1 ಈಕ್ವಲ್ ಟು c2 ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಹಾಗಿದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸೈನ್ ಎಕ್ಸ್ ಸೈನ್ 2x ಇದೆ ನೋಡಿ, ಇದೇನಾಗುತ್ತೆ ಹೇಳಿ, ಸೇಮ್ ಕರೆಕ್ಟ್ ಅಲ್ವಾ? c1 ಇಂಟು ಎಕ್ಸ್ ಪ್ಲಸ್ c2 ಇಂಟು ಸೈನ್ 2x. ಸೊ c1 ಈಕ್ವಲ್ ಟು ಏನಾಗ್ಬಿಡುತ್ತೆ, c2 ಈಕ್ವಲ್ ಟು 0 ಆಗ್ಬಿಡುತ್ತೆ. ಬಟ್ ಇಲ್ಲಿದೆ ನೋಡಿ, ಇದೇನಾಗ್ಬಿಡುತ್ತೆ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತಾ ಡಿಪೆಂಡೆಂಟ್ ಆಗುತ್ತಾ? ಡಿಪೆಂಡೆಂಟ್. ಎಸ್, ಯಾಕೆ ಹೇಳಿ ನೋಡೋಣ. 2 multiply. ಎಸ್ 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 ಅಲ್ವಾ? ಈಗ ನೋಡಿ, ನಮಗೆ ಗೊತ್ತಿದೆ ವೆಕ್ಟರ್ಸ್ ಅಲ್ಲಿ ನಾವು ಈಗ 2 ವೆಕ್ಟರ್ಸ್ ಇತ್ತು u ಮತ್ತೆ v ಅಂತ. ಇದು ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬೇಕಂದ್ರೆ ಇಫ್ ಅಂಡ್ ಓನ್ಲಿ. ಸೊ ಒನ್ ಲೀನಿಯರ್ ಕಾಂಬಿನೇಷನ್ ಆಫ್ ಅನದರ್ ಆಗಿ ಬರೆಯಕ್ಕೆ ಬರಬೇಕಾಗಿತ್ತು, ಕರೆಕ್ಟ್ ಅಲ್ವಾ? ಮಲ್ಟಿಪಲ್ ಆಫ್ ಅನದರ್, ಸ್ಕೇಲರ್ ಮಲ್ಟಿಪಲ್ ಆಫ್ ಅನದರ್ ಬರೀಬೇಕಾಗಿತ್ತು. ಇಲ್ಲಿ sin x ಮತ್ತೆ 2 sin x ಇದೆ ಅಲ್ವಾ, ನಾವು 2 sin x ಅನ್ನ ಇನ್ನೊಂದು ವೆಕ್ಟರ್ ತಗೊಂಡು 2 ಇಂಟು sin x ಅಂತ ಬರೀಬೋದಲ್ವಾ? ಹಾಗಾಗಿ ಏನಾಗ್ಬಿಡುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಅರ್ಥ. ಅದು ಇಲ್ಲ ಅಂದ್ರೆ ಲೀನಿಯರ್ ಕಾಂಬಿನೇಷನ್ ಮಾಡ್ತೀನಿ ಅಂದ್ರೆ c1 sin x ಪ್ಲಸ್ c2 ಇಂಟು 2 sin x ಈಕ್ವಲ್ ಏನಾಗ್ಬಿಡುತ್ತೆ 0 ಆಗುತ್ತೆ. ಇವಾಗ sin x ಕಾಮನ್ ತಗೊಂಡ್ರೆ ಏನಾಗುತ್ತೆ, c1 ಪ್ಲಸ್ 2c2 ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, c1 ಪ್ಲಸ್ 2c2 ಈಕ್ವಲ್ ಟು ಇವಾಗ ಏನಾಗ್ಬಿಡುತ್ತೆ, ಏನಾಗುತ್ತೆ 0 ಆಗುತ್ತೆ. ಓಕೆನಾ? ಸೊ c1 ಈಕ್ವಲ್ ಟು ಮೈನಸ್ 2c2 ಬರುತ್ತೆ. ಅಂದ್ರೆ ಈ ತರ ಓಲ್ಡ್ ಆಗೋದು ನಾವೇನ್ ಮಾಡ್ಬೋದು ಅಂದ್ರೆ ನಾನ್ ಜೀರೋ ತಗೊಂತ ಹೋಗ್ಬೋದು. ಇವಾಗ c1 ಈಕ್ವಲ್ ಟು 1 ತಗೊಂಡ್ರೆ c2 ಈಕ್ವಲ್ ಟು ಏನಾಗ್ಬಿಡುತ್ತೆ ನೋಡಿ, ಮೈನಸ್ 1/2 ಆಗುತ್ತೆ. ಅಂದ್ರೆ ಏನ್ ಬರ್ತಿದೆ, ಸ್ಕೇಲಾರ್ಸು ನಾಟ್ ಈಕ್ವಲ್ ಟು 0 ಆಗಿ ತಗೋಬಹುದು. ಹಾಗಾಗಿ ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್ ಅದು. ಓಕೆನಾ? ನೆಕ್ಸ್ಟ್ ಇದು sin x ಮತ್ತೆ ಮೈನಸ್ sin x ಇಂಡಿಪೆಂಡೆಂಟ್. ಲೀನಿಯರ್ಲಿ ಇಂಡಿಪೆಂಡೆನ್ಸ್. ಅದೇ ಹೆಂಗೆ, ಮೈನಸ್ 1 ತಗೋಬೋದಲ್ವಾ? ಡಿಪೆಂಡೆಂಟ್ ಆಗಿದೆ. ಇಲ್ಲಿ ಮೈನಸ್ sin x ಇದೆ, ಅದನ್ನೇನಂತ ಬರಿಬಹುದು, ಇನ್ನೊಂದು ವೆಕ್ಟರ್ನ ಯೂಸ್ ಮಾಡಿ ಮೈನಸ್ ಆಫ್ ಅಂತ ಬರಿಬೋದಲ್ವಾ? ಲೀನಿಯರ್ಲಿ ಡಿಪೆಂಡೆಂಟ್. ಓಕೆನಾ? ನೆಕ್ಸ್ಟ್ ಇವೆಲ್ಲ ಆಗಲ್ಲ, ಇದು ಕೂಡ ಆಗಲ್ಲ. ಓಕೆನಾ? ನೆಕ್ಸ್ಟ್ ಏನಿದೆ ನೋಡಿ, 1 ಇಂಟು e ಪವರ್ x ಇದು ಆಗಲ್ಲ. ಸೊ ಇವೆಲ್ಲ ಲೀನಿಯರ್ ಇಂಡಿಪೆಂಡೆಂಟ್ ಆಗುತ್ತಂತ, ಡಿಪೆಂಡೆಂಟ್ ಆಗಲ್ಲ ಅಂತ. ಓಕೆನಾ? ಓಕೆ, ಇವೆಲ್ಲ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಇವೆರಡಿದಾವೆ ನೋಡಿ, ಇದು ಒಂದು ಇವೆಲ್ಲ ಏನಾಗ್ಬಿಡುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೊ ಫೈಂಡ್ ದ ಇಂಟರ್ವಲ್ ಆನ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಓಕೆನಾ? ಇಂಟರ್ವಲ್ ಕಂಡುಹಿಡಿಬೇಕು ಇವಾಗ. ಫಸ್ಟ್ ಕ್ವಶನ್, ಓಕೆ, ಏನಿದೆ ನೋಡಿ, ಫಸ್ಟ್ ಕ್ವಶನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇದೆ, ಜಿ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ ಎಕ್ಸ್ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ತಗೋಬೇಕು ನೀವು ಒಂದು ಫಂಕ್ಷನು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಹೆಂಗ್ ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ಜಿ ಆಫ್ ಎಕ್ಸ್ ಹೆಂಗ್ ಕೊಟ್ಟಿದ್ದಾರೆ, ಮಾಡ್ ಎಕ್ಸ್ ಕೊಟ್ಟಿದ್ದಾರೆ. ಇವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸೊ ಇಂಟರ್ವಲ್ ಆನ್ ಏನು ಕೊಟ್ಟಿಲ್ಲ ಅಂದ್ರೆ ಆರ್ ಅಂತ ಅರ್ಥ. ಸೊ ಜಿ ಆಫ್ ಎಕ್ಸ್ ಈಕ್ವಲ್ ಟು, ಸೊ ಮಾಡಲಸ್ ಫಂಕ್ಷನ್ ಡಿಫೈನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಪಾಸಿಟಿವ್ if x greater than or equal to 0 minus x if x is less than or equal to 0. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಎಕ್ಸ್ ಇದೆ ನೋಡಿ, ಬಿಲಾಂಗ್ಸ್ ಟು ಆರ್ ಆಗಿದೆ. ಇಲ್ಲಿ ಈ ತರ ಡಿಫೈನ್ ಮಾಡಿದೀವಿ ಆನ್ ಆರ್ ಅಲ್ಲಿ. ಓಕೆನಾ? ಇವಾಗ ಇಲ್ಲಿ ನೋಡಿ, ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ಇಂಟರ್ವಲ್ ನಮ್ಗೆ ಹಿಂಗಿದೆ, ಇಂಟರ್ವಲ್ ಇಲ್ಲಿ 0 ಇದೆ,
ಈ ಕಡೆ ಇನ್ಫಿನಿಟಿ ಕಡೆ ಹೋಗ್ತೀವಿ, ಈ ಕಡೆ ಮೈನಸ್ ಇನ್ಫಿನಿಟಿ ಕಡೆ ಬರ್ತೀವಿ. ಸೊ ಇಲ್ಲಿಂದ ಇಲ್ಲಿಗೆ ನೋಡ್ಬೇಕು ಇವಾಗ ನೀವು. ಅಂದ್ರೆ ಅರ್ಥ ಏನಾಗ್ಬಿಡುತ್ತೆ, ಕ್ಲೋಸ್ಡ್ 0 to ಇನ್ಫಿನಿಟಿ. ಓಕೆನಾ? ಯಾಕೆಂದ್ರೆ ಫಸ್ಟ್ ಕೇಸಲ್ಲಿ ಏನಿದೆ ನೋಡಿ, ಇಲ್ಲಿ ಪಾಸಿಟಿವ್ ಕೂಡ ಹೋದ್ರೆ ಎಕ್ಸ್ ತಗೋಬೇಕಂತಿದೆ. ಸೊ ಇವಾಗ ನೋಡಿ ಕೇಸ್ ಫಸ್ಟ್ ಅಥವಾ ಇಂಟರ್ವಲ್ 0 ಕ್ಲೋಸ್ಡ್ 0 to ಇನ್ಫಿನಿಟಿ ಏನಾಗುತ್ತೆ ಅಂತಂದ್ರೆ ಲೀನಿಯರ್ ಕಾಂಬಿನೇಷನ್ C1 into F ಪ್ಲಸ್ C2 into G ಈಕ್ವಲ್ ಟು 0 ಮಾಡಬೇಕು ಲೀನಿಯರ್ ಕಾಂಬಿನೇಷನ್. ಇಲ್ಲಿ C1 F ಏನಿದೆ ನೋಡಿ, ಇಲ್ಲಿ ಎಕ್ಸ್ ಇದೆ ಪ್ಲಸ್ C2. ಸೊ ಪಾಸಿಟಿವ್ ಕೇಸಲ್ಲಿ ಏನಿದೆ ನೋಡಿ, G ಎಕ್ಸ್ ಇದೆ ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ಎಕ್ಸ್ ಕಾಮನ್ ತಗೊಂಡ್ರೆ C1 ಪ್ಲಸ್ C2 ಇಂಟು ಎಕ್ಸ್ ಈಕ್ವಲ್ ಟು 0 ಇದೆ. ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, C1 ಪ್ಲಸ್ C2 ಈಕ್ವಲ್ ಟು ಸ್ಕೇಲರ್ಸ್ ರಿಲೇಷನ್ ಸಿಕ್ಬಿಡುತ್ತೆ ನಮಗೆ. C1 ಪ್ಲಸ್ C2 ಈಕ್ವಲ್ ಟು 0 ಬರ್ತೀವಿ. C1 ಈಕ್ವಲ್ ಟು ಮೈನಸ್ C2 ಬರ್ತಿದೆ. C1 ಗೆ ನಾವು ನಾನ್ ಜೀರೋ ತಗೊಂತ ಹೋದಂಗೆ ಏನಾಗ್ಬಿಡುತ್ತೆ, ಇಲ್ಲಿ ನಾನ್ ಜೀರೋ ಸಿಗ್ತಾ ಹೋಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ನಮಗೆ ಒಂದು ನಾನ್ ಜೀರೋ ಬರಬೇಕಾಗಿತ್ತು. ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಎಫ್ ಮತ್ತೆ ಜಿ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಈಗ ನೋಡಿ, ಇಲ್ಲಿಂದ ಈ ಕಡೆ ತಗೊಳೋದಕ್ಕೆ ಇದು ಬರ್ತಿದೆ ನಮಗೆ, ಲೀನಿಯರ್ಲಿ ಡಿಪೆಂಡೆಂಟ್ ಬರ್ತಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಕ್ಲೋಸ್ 0 ತಗೊಳ್ತೀನಿ ನಾನು. ಮೈನಸ್ ಇನ್ಫಿನಿಟಿ ಟು ಕ್ಲೋಸ್ 0 ತಗೊಳ್ತೀನಿ. ಅವಾಗ ಏನಾಗುತ್ತೆ ಅಂತಂದ್ರೆ C1 ಇಂಟು ಎಫ್ ಏನಾಗುತ್ತೆ, ಎಕ್ಸ್ ಆಗುತ್ತೆ ಪ್ಲಸ್ C2 ಇಂಟು ಜಿ ಇದೆ ನೋಡಿ, ನೆಗೆಟಿವ್ ಕಡೆ ಹೋದಾಗ ಏನಾಗ್ತಿದೆ ನೋಡಿ, ಜಿ ಮೈನಸ್ ಎಕ್ಸ್ ಬರ್ತಿದೆ. ಮೈನಸ್ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಇವಾಗ ಏನಾಗುತ್ತೆ, ಎಕ್ಸ್ ಕಾಮನ್ ತಗೊಂಡ್ರೆ C1 ಮೈನಸ್ C2 ಈಕ್ವಲ್ ಟು 0 ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ದಟ್ C1 ಮೈನಸ್ C2 ಈಕ್ವಲ್ ಟು 0 ಬರ್ತಿದೆ. C1 ಈಕ್ವಲ್ ಟು C2 ಬರ್ತಿದೆ. ಅಂದ್ರೆ C1 ಮತ್ತೆ C2 ಆರ್ಬಿಟ್ರರಿ ಚೂಸ್ ಮಾಡ್ಬೋದು. ನಾನೇನ್ ಚೂಸ್ ಮಾಡ್ತೀನಿ ಅಂದ್ರೆ ಸಮ್ ನಾನ್ ಜೀರೋ ಚೂಸ್ ಮಾಡ್ತೀನಿ. ಅವಾಗ ಏನಾಗ್ಬಿಡುತ್ತೆ, ಅಟ್ಲೀಸ್ಟ್ ಒಂದು ಸ್ಕೇಲರ್ ಏನಾಗ್ತಿದೆ ಇಲ್ಲಿ ನಾನ್ ಜೀರೋ ಬರ್ತಿದೆ. ಆಗ ಏನಾಗ್ಬಿಡುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್. ಇವಾಗ ಈ ಇಂಟರ್ವಲ್ ಅಲ್ಲಿ ಲೀನಿಯರ್ ಡಿಪೆಂಡ್ ಆಗ್ತಿದೆ, ಈ ಇಂಟರ್ವಲ್ ಅಲ್ಲಿ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ತಿದೆ. ಆನ್ ಆರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಆನ್ ಆರ್ ಅಲ್ಲಿ ಎರಡು ಈಕ್ವೇಶನ್ಸ್ ಅನ್ನು ಸಾಲ್ವ್ ಮಾಡ್ಬಿಟ್ರೆ ಆಯ್ತು. C1 ಪ್ಲಸ್, ಈಗ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಏನ್ ಬರ್ತಿದೆ ರಿಲೇಷನ್, C1 ಪ್ಲಸ್ C2 ಈಕ್ವಲ್ ಟು 0 ಬರ್ತಿದೆ. ಸೊ ಮೈನಸ್ ಇನ್ಫಿನಿಟಿಯಿಂದ 0 ಹೋದ ಏನ್ ಬರ್ತಿದೆ, C1 ಮೈನಸ್ C2 ಈಕ್ವಲ್ ಟು 0. ಸಾಲ್ವ್ ಮಾಡ್ಬಿಟ್ರೆ C2 ಗೆಟ್ ಕ್ಯಾನ್ಸಲ್, 2C1 C1 ಈಕ್ವಲ್ ಟು 0 ಬರ್ತದೆ. ಸೊ C1 0 ಬರ್ತಿರೋದ್ರಿಂದ C2 ಏನಾಗ್ಬಿಡುತ್ತೆ, 0 ಬಂದ್ಬಿಡುತ್ತೆ. ಎರಡೂ ಸ್ಕೇಲರ್ ಆನ್ ಆರ್ ಅಲ್ಲಿ ಏನಾಗ್ಬಿಡುತ್ತೆ, ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ಬಿಡುತ್ತೆ. ಕ್ಲಿಯರಾ? ಸೊ ಆನ್ ಆರ್ ಅಲ್ಲಿ ಅಂತ ಎರಡು ಫಂಕ್ಷನ್ಸ್ ಇದೆ ನೋಡಿ, ಆನ್ ಆರ್ ಅಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ತಿದೆ. ಬಟ್ ಆ ಇಂಟರ್ವಲ್ ಇದೆ ನೋಡಿ, ಅದನ್ನ ನಾವು ಡಿವೈಡ್ ಮಾಡ್ಕೊಂಡಾಗ ಏನಾಗ್ತಿದೆ, ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ತಿದೆ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಸರ್ ಅರ್ಥ ಆಯ್ತು. ಇನ್ ಮಿಕ್ಕಿದನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಅಲ್ಲಿ ಇದಾವೆ 5 ಕ್ವಶನ್ಸ್ ಇದೆ, 6 ಕ್ವಶನ್ಸ್ ಇದೆ. ಇನ್ ಮಿಕ್ಕಿದ ಈಸಿ ಇದೆ. ಓಕೆನಾ? ಸೇಮ್ ಇದೇ ತರ ಮಾಡ್ಬೇಕಷ್ಟೇ. ಓಕೆ, ಡೌಟ್ಸ್ ಇದ್ರೆ ಕೇಳಿ, ಈ ಸದ್ಯಕ್ಕೆ ಸಾಕು. ಓಕೆನಾ? ಸೊ ನೆಕ್ಸ್ಟ್ ರಾನ್ಸ್ಕಿನ್ ಥಿಯರಿ ಅಂತ ಬರುತ್ತೆ, ಈಸಿ ಇದೆ. ಸೊ ಅದಾದ್ಮೇಲೆ ಸ್ಟರ್ಮ್ ಲಿವಲಿ ಪ್ರಾಬ್ಲಮ್ ಅಂತ ಬರುತ್ತೆ. ಓಕೆನಾ? ಅದಾದ್ಮೇಲೆ ಲಾಸ್ಟ್ ಇದಾವೆ ತಗೊಳ್ಳಿ, ಇನ್ನು 3-4 ಇದಾವೆ ಕಾನ್ಸೆಪ್ಟ್. ಅದಾದ್ರೆ ಮುಗೀತು ಓಡಿ. ಓಕೆನಾ? ಓಕೆ, ನೋಡಿ ಇಲ್ಲಿ ಈಗ ಫಸ್ಟ್ ಏನಂತಂದ್ರೆ, ಈಗ ಓಡಿ ಮಾಡ್ಬೇಕು ನಾವು. ಓಕೆನಾ? ಸ್ವಲ್ಪ ನೀವು ಓದ್ಕೋಬೇಕಾಗುತ್ತೆ ಸ್ವಲ್ಪ ಸ್ಪೀಡಾಗಿ. ಈಸಿ ಇದೆ ಅಲ್ವಾ, ಇವೆಲ್ಲ ಡಿಗ್ರಿ ಕಾನ್ಸೆಪ್ಟು. ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಸ್ಪೀಡ್ ಹೋಗ್ತಿದ್ದೀನಿ, ಬೇಜಾರಾಗಬೇಡಿ. ಇಲ್ಲಿ ODE ಆಗ್ಬೇಕು. ಓಕೆನಾ? ಸೊ ODE ಆದ್ಮೇಲೆ PDE ಆಗ್ಬೇಕು. ಸೊ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಮಾಡ್ತೀನಿ ನಾನು. ಸೊ ಇಂಟಿಗ್ರಲ್ ಈಕ್ವೇಶನ್ ಇದೆ, ಇದಿಷ್ಟು ಮಾಡ್ತೀನಿ ನಾನು. ಓಕೆನಾ? ಇದಾದ್ಮೇಲೆ ನೋಡಿ ಇಲ್ಲಿ ಸ್ವಲ್ಪ ಬೇಗ ಆದ್ರೆ, ಸೊ ಮಾಡರ್ನ್ ಆಲ್ಜಿಬ್ರಾ ಇದೆ ನೋಡಿ. ಸೊ ಮಾಡರ್ನ್ ಆಲ್ಜಿಬ್ರಾ ಟೈಮ್ ಇಲ್ಲ, ಬಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 10 ಕ್ವಶನ್ಸ್ ಆಲ್ವೇಸ್ ಕೇಳ್ತಾರೆ ಅಲ್ವಾ? ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದಾವೆ, ಕೆಲವೊಂದು ಈಸಿ ಇದಾವೆ, ತುಂಬಾ ಈಸಿ ಕಾನ್ಸೆಪ್ಟ್ ಇದು. ಎಕ್ಸಾಮ್ ಅಲ್ಲಿ ಟೈಮ್ ಜಾಸ್ತಿ ತಗೊಳಲ್ಲ ಇದು. ಕರೆಕ್ಟಾಗಿ ಯಾರು ಕಲ್ತ್ಕೊಂಡ್ಬಿಟ್ರೆ ಆರಾಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ ನಮಗೆ ಒಂದು 20ರಿಂದ 25 ದಿನ ಬೇಕು. ಓಕೆನಾ? ಅರ್ಥ ಆಯ್ತಾ? ಅದಕ್ಕೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗ್ತೀನಿ. ಅಪ್ಲೈಡ್ ಎಲ್ರಿಗೂ ಅರ್ಥ ಆಗುತ್ತೆ, ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ನಮಗೆ ಈಗ ನೋಡಿ ಕಾನ್ಸೆಪ್ಟ್ ಎಲ್ಲ ಈಗ ಹೇಳ್ಕೊಂಡ್ ಕೂರಕ್ ಆಗಲ್ಲ. ಈಗ ಕ್ವಶನ್ಸ್ ಇದೆ ನೋಡಿ, ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ. ಎಕ್ಸಾಮ್ ಅಲ್ಲಿ ಯಾವ ತರ ಬೇಗ ಮಾಡ್ಬೋದು ಅಂತ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಸಾಲ್ವ್ ಮಾಡ್ಕೊಡ್ತೀನಿ. ಸ್ವಲ್ಪ ಕಾನ್ಸೆಪ್ಟ್ ಇದೆ ನೋಡಿ, ಯಾವ ತರ ಸಾಲ್ವ್ ಮಾಡಬೇಕು, ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೆಯೋದು ಯಾವ ತರ, ಓಕೆನಾ, ಪರ್ಟಿಕ್ಯುಲರ್ ಇಂಟಿಗ್ರಲ್ ಬರೆಯೋದು ಯಾವ ತರ, ಅದೆಲ್ಲ ನಿಮ್ ಕೈಯಲ್ಲಿದೆ. ಓಕೆನಾ? ಅರ್ಥ ಆಯ್ತಲ್ವಾ? ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅದನ್ನ. ಈಗ ಕ್ವಶನ್ ಸಾಲ್ವಿಂಗ್ ಇದೆ ನೋಡಿ, ಅದು ಯಾವ ತರ ಮಾಡ್ಬೋದು ಅಂತ ನಮಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ಕೊಡ್ತೀವಿ ಅಷ್ಟೇ. ಇದು ಅರ್ಥ ಆಯ್ತಲ್ವಾ? ಓಕೆ.
ಪ್ರತಿಯೊಂದು ಕಾನ್ಸೆಪ್ಟು ಅರ್ಥ ಆಗ್ಬೇಕು ಅನ್ನೋದಕ್ಕೆ ಈಗ ಟೈಮ್ ಇಲ್ಲ ಅಲ್ವಾ. ಸೊ ಅದೇ ಈಗ ಹಂಗಾಗ್ಬಿಡೋದು ಅದು. ಈಗ ನಾವು ನಿಧಾನಕ್ಕೆ ಹೋದ್ವಿ ಅಂತಂದ್ರೆ ಅರ್ಥ ಮಾಡಿಸ್ಕೊಂಡು ನಿಮ್ಗೆ ಇದು ಹೆಂಗ್ ಬರುತ್ತೆ ಅಂತಂದು ಓಡಿ ಆಗಲ್ಲ, ಬರೀ ಅಷ್ಟಿದೆ ಅದು ಅಲ್ವಾ. ಈಗ ಎಕ್ಸಾಮಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು. ಸೊ ಅದಕ್ಕೆ ಸ್ವಲ್ಪ ಸ್ಪೀಡ್ ಆಗುತ್ತೆ, ನೀವು ಓದ್ಬೇಕಾಗುತ್ತೆ. ಓಕೆ, ಡೌಟ್ಸ್ ಇದ್ರೆ ಕೇಳಿ. ಏನು ಡೌಟ್ಸ್ ಇಲ್ವಾ? ಸರ್ ಈಗ ಅದು COV ಮತ್ತೆ ಇಂಟಿಗ್ರಲ್ ಇಕ್ವೇಶನ್ ಹೇಳಿದ್ರಲ್ಲ ಸರ್, ಅದು ನಾವು MSc ಲೆವೆಲ್ ಅಲ್ಲಿ ಕೂಡ ನಾವು ಸ್ಟಡಿನೇ ಮಾಡಿಲ್ಲ. ಇವಾಗ BSc ಇಟ್ಬಿಟ್ಟಿದ್ದಾರೆ, ಅದು ಇವಾಗ ಇಟ್ಬಿಟ್ಟಿದ್ದಾರೆ. ಬಟ್ ಈ ತುಂಬಾ ವರ್ಷ ಅಲ್ಲ ಸರ್, ತುಂಬಾ ಈಸಿ ಸರ್ ಅದು. ಓಕೆನಾ? ಓಕೆ ಅಂದ್ರೆ ಸರ್. ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನೋಡಿ ಸರ್, ಅಲ್ಲಿ 1-2 ಕ್ವಶನ್ಸ್ ಬರುತ್ತೆ ಸರ್, ಕೆಲವು ಸಹ ವೇರಿಯೇಷನ್ಸ್. ಓಕೆನಾ? ನೆಕ್ಸ್ಟ್ ಒಂದೇ ಒಂದು ಕ್ವಶನ್ ಬರುತ್ತೆ ಸರ್, ಇಂಟಿಗ್ರಲ್ ಈಕ್ವೇಶನ್. ಕೆಲವೊಂದು ಕ್ವಶನ್ ಪೇಪರ್ ಅದು ಬಂದಿಲ್ಲ ಸರ್, ಅಷ್ಟು ಚಾಪ್ಟರ್ 2 ಯೂನಿಟ್. ಹಾ, ಅಲ್ಲಿ ನೀವು ಸ್ವಲ್ಪ ನಮ್ಗೆ ಏನಂದ್ರೆ ಈಗ ನಾವು ಅಲ್ಲಿ LKG ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್, ಅದು 2 ಟಾಪಿಕ್ ನಾವು. ಇಲ್ಲ ಸರ್, ಅಲ್ಲಿ ಇರೋದೇ 2-3 ರಿಸಲ್ಟ್ ಇದೆ ಅಷ್ಟೇ. ಈಗ ಕ್ಯಾಲ್ಕುಲಸ್ ಆಪರೇಷನ್ ಇದೆ ನೋಡಿ, ಅಲ್ಲೂ ನಾವು ಜಾಸ್ತಿ ಓದಂಗಿಲ್ಲ ಇವಾಗ. ಈಗ ಎಕ್ಸಾಮಿಗೆ ಏನ್ ಬೇಕು ಅದು ಓದ್ಬೇಕಲ್ವಾ. ಸರಿ ಸರ್, ಹೌದು. ಸ್ವಲ್ಪ ಥಿಂಕ್ ಮಾಡಿ. ಈಗ ನೋಡಿ, ನೆಟ್ ಲೆವೆಲ್ಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ನಾವು ಓದ್ಬೇಕಾಗತ್ತೆ ಅಲ್ಲೆಲ್ಲ. ಈಗ KSET-ಗೆ ಈಗ KSET ಪಾಸ್ ಮಾಡಿರ್ತಾರೆ ನೋಡಿ ತುಂಬಾ ಜನ. ಈಗ ಅವ್ರನ್ನೋ ಕೇಳಿ, ಏನೆಲ್ಲ ಓದಿರಲ್ಲ ಅವರು, ಪರ್ಫಾರ್ಮೆನ್ಸ್ ಅಷ್ಟೇ ಎಕ್ಸಾಮ್ ಅಲ್ಲಿ ಇವಾಗ ಅಲ್ವಾ. ಸ್ವಲ್ಪ ಲೈಟ್ ನೋಡ್ಕೊಂಡು ಹೋಗ್ತಿರ್ಬೇಕು ಎಲ್ಲ ಕಾನ್ಸೆಪ್ಟ್ಗಳು ಅಷ್ಟೇ, ಎಲ್ಲ ಕವರ್ ಮಾಡ್ಬೇಕು ಇವಾಗ. ಪರ್ಫೆಕ್ಟ್ ಅಂತ ಏನಿಲ್ಲ, ಓಕೆನಾ ಸರ್? ಬಟ್ ಎಲ್ಲ ಸ್ವಲ್ಪ ಗೊತ್ತಿರ್ಬೇಕು, ರಿಸಲ್ಟ್ಸ್ ಎಲ್ಲ ಗೊತ್ತಿರಬೇಕು. ಈಗ ಅನ್ಕೌಂಟೇಬಲ್ ಅಂತ ಏನೋ ಬರುತ್ತೆ ಅನ್ಕೊಳ್ಳಿ ರಿಸಲ್ಟ್. ಈಗ ಅನ್ಕೌಂಟೇಬಲ್ ಯಾಕೆ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವಾಗ ಸ್ವಲ್ಪ ದಿನ ಎಕ್ಸಾಮ್ ಹೋದ್ಮೇಲೆ ತಲೆ ಕೆಡಿಸ್ಕೊಳ್ಳಿ. ಈಗ ಜಸ್ಟ್ ಏನಪ್ಪಾ, ಕ್ಲೋಸ್ ಇಂಟರ್ವಲ್ 0,1 ಅನ್ಕೌಂಟೇಬಲ್ ಆಗುತ್ತೆ ಅಷ್ಟೇ ಇದು. ಎಕ್ಸಾಮ್ ಅಷ್ಟೇ. ನೆನಪಿನ ಶಕ್ತಿ ಯಾರೇ ಚೆನ್ನಾಗಿರುತ್ತೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಇದು ಅರ್ಥ ಮಾಡ್ಕೊಂಡು ಹೋಗ್ತೀವಿ ಅನ್ನೋರಿಗೆ ಸ್ವಲ್ಪ ಇವು ಎಡವಟ್ ಆಗುತ್ತೆ ಇವಾಗ, ಬೇರೆ ಟೈಮ್ ಇಲ್ಲ ಅಲ್ವಾ. ಸರ್ ಮಾಡಿ. ಈಗ ನೆಟ್ ಎಕ್ಸಾಮ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಅಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಬರೀ ರಿಯಲ್ ಮತ್ತೆ ಲೀನಿಯರ್ ಓದ್ಬಿಟ್ರೆ ಸಾಕು, ಆರಾಮಾಗಿ ಕ್ವಾಲಿಫೈ ಆಗ್ಬೋದು. ಬಟ್ ತುಂಬಾ ಡೆಪ್ತ್ ಕ್ವಶನ್ಸ್ ಬರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲವನ್ನೂ 10 ಕೊಟ್ಕೊಂಡು ಹೋಗಿರ್ತಾನೆ. ಒಂದು ರಿಯಲ್ ಒಂದು 12 ಬರುತ್ತೆ, ಲೀನಿಯರ್ ಒಂದು 10 ಕೊಡ್ತಾರೆ ಯಾವಾಗ್ಲೂ, ಕಾಂಪ್ಲೆಕ್ಸ್ ಒಂದು 5ರಿಂದ 10 ತನಕ ಹೋಗಿದೆ. ಸೊ ಮಾಡರ್ನ್ ಆಲ್ಜಿಬ್ರಾ 10 ಕ್ವಶನ್ಸ್ ಬರುತ್ತೆ. ODPD 2 ಸೇರಿಸ್ಬಿಟ್ಟು 5ರಿಂದ 10 ಕ್ವಶನ್ಸ್ ಕೇಳ್ಬೋದು ಅಲ್ವಾ. ಸೊ ಕ್ಯಾಲ್ಕುಲಸ್ ಆಪರೇಷನ್ ಇದೆ ನೋಡಿ, ಅಲ್ಲಿ 2 ಕ್ವಶನ್ಸ್ ಬರುತ್ತೆ. ಸೊ ಇಂಟಿಗ್ರಲ್ ಈಕ್ವೇಶನ್ ಹೇಳಕ್ಕಾಗಲ್ಲ. ಸೊ ಬಂದ್ರು ಹೇಳಿ, ನ್ಯೂಮರಿಕಲ್ ಅದೊಂದು ಹಾಕ್ತಾರೆ ಸರ್ ಕಂಪಲ್ಸರಿ. ನ್ಯೂಮರಿಕಲ್ ಅಂತಂದ್ರೆ ಅದು ಹಾಕಿದೆ ಸರ್. ಅಲ್ಲ ಮ್ಯಾಮ್, ಸಾರಿ ಕೇಳಿದ್ದಾರೆ. ವೇಟೇಜ್ ಇಲ್ಲ ಎಕ್ಸಾಮ್ ಅಲ್ಲಿ, ಅವೆಲ್ಲ ವರ್ಕ್ ಆಗಲ್ಲ. ಈಗ ವರ್ಕ್ ಆಗಲ್ಲ ನಾವು, ಕರೆಕ್ಟ್ ಅಲ್ವಾ. ಅವೆಲ್ಲ ಏನಂತಂದ್ರೆ ನೋಡಿ, ಈಗ ಓದ್ಬಿಟ್ಟು ಈಗ ಬರೋದು 4 ಕ್ವಶನ್ಸ್ ಬರುತ್ತೆ. 4 ಕ್ವಶನ್ಸ್ಗೆ ಸಾಕ್ರೆ ಇದ್ದಂಗಿರುತ್ತೆ, ಓದಕ್ಕಾಗಲ್ಲ ಅಲ್ವಾ. ಇವಾಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ ನೋಡಿ. ಫಸ್ಟ್ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ರಿಯಲ್ ಪರ್ಫೆಕ್ಟ್ ಆಗ್ಬೇಕು, ಓಕೆನಾ. ಲೀನಿಯರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ಬರುತ್ತೆ, ಸರ್ ಮಾಡ್ತಾರದು, ಓಕೆನಾ. ಇದು ಈಸಿ ಇದೆ, ಓಕೆನಾ. ಕಾಂಪ್ಲೆಕ್ಸ್ ಈಸಿ ಇದೆ, ಕೆಲವೊಂದು ಮೆಥಡ್ ಇದೆಲ್ಲ ನೋಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಮಾಡರ್ನ್ ಆಲ್ಜಿಬ್ರಾ ಓದ್ಲೇಬೇಕು ನೀವು, ಓಕೆನಾ. ನಾನು ಮಾಡ್ಕೊಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಯಾವ್ದು ನೋಡ್ಬಿಟ್ಟು ಮಾಡ್ಕೊಡ್ತೀವಿ, ಓಕೆನಾ. ಅದಾದ್ಮೇಲೆ OD ಮತ್ತೆ PD ಓದ್ಲೇಬೇಕು. ಇವೆಲ್ಲ ನೋಡಿ ಡಿಗ್ರಿ ಕಾನ್ಸೆಪ್ಟ್, ಓಕೆನಾ. ಆದಷ್ಟು ಕ್ವಶನ್ ಸಾಲ್ವ್ ಮಾಡೋದು ನೋಡಿ ನೀವು ಸ್ಪೀಡ್ ಆಗಿ ಅಷ್ಟೇ. ನೆಕ್ಸ್ಟ್ ಕ್ಯಾಲ್ಕುಲಸ್ ಆಪರೇಷನ್ಸ್ ನಾನೊಂದು 2-3 ಫಾರ್ಮುಲಾ ಬರುತ್ತೆ ಅಷ್ಟೇ. ಅಲ್ಲಿ ಯೂಲರ್ಸ್ ಲ್ಯಾಗ್ರೇಂಜ್ ಈಕ್ವೇಶನ್ ಒಂದು ಫಾರ್ಮುಲಾ ಬರುತ್ತೆ, ಓಕೆನಾ. ಅದ್ರ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ಇಂಟಿಗ್ರಲ್ ಈಕ್ವೇಶನ್ ಅಲ್ಲಿ ಕನ್ವಲ್ಯೂಷನ್ ಥಿಯರಮ್ ಅಂತ ಬರ್ತಿತ್ತು ನೋಡಿ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ. ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಒಂದು 2-3 ಪ್ರಾಬ್ಲಮ್ಸ್ ಇದೆ ಅಲ್ಲಿ, ಮೆಥಡ್ಸ್. ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಯಾವ ತರ ಅಂತ, ಓಕೆನಾ. ನೆಕ್ಸ್ಟ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೂ ಸಾಲ್ವ್ ಆಗುತ್ತೆ ಅದು, ಅಂದ್ರೆ ಆಪ್ಷನ್ಸ್ ಇಟ್ಕೊಂಡು ಸಾಲ್ವ್ ಮಾಡ್ಬೋದು. ಅವೆಲ್ಲ ಸ್ವಲ್ಪ ಹೇಳ್ಕೊಡ್ತೀವಿ ಅಷ್ಟೇ. ಅದಾದ್ಮೇಲೆ ಈಗ ಸ್ಟಾರ್ಟ್ಸ್ ಮಾಡ್ತಿದಾರಲ್ವಾ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಲೈಟ್ ಆಗಿ, ಬೇಸಿಕ್ ಬೇಸಿಕ್ ಇಂದಾನು ಏನೋ ಗೊತ್ತಿಲ್ಲ, ಸ್ಕಿಪ್ ಮಾಡಿದ್ರೆ ಆಗ್ಬೋದಲ್ವಾ ಸರ್? ಸ್ಟಾಟ್ಸ್ ಅಂತ ಈಗ ಕೆಲವರು ಡಿಮ್ಯಾಂಡ್ ಮಾಡ್ತಿದಾರೆ ಅಲ್ಲಿ, ಸ್ಟಾಟ್ಸ್ ಬೇಕು ಅಂತ, ಅದಕ್ಕೆ ನಾವು ಮಾಡಿಸ್ತಿದೀವಿ. ಬಟ್ ಸ್ಟಾಟ್ಸ್ ನಿಮಗೆ ಪ್ರೊಬಬಿಲಿಟಿ ಸ್ಟಾರ್ಟ್ ಅವೆರಡು ಚಾಪ್ಟರ್ ಬಿಟ್ರೆ ಮತ್ತೆ ಏನೋ ಗೊತ್ತಿಲ್ಲ ಸರ್ ನಿಮಗೆ. ಅಲ್ಲ, ಅಷ್ಟು ಓದ್ಕೊಂಡ್ರೆ ಸಾಕು. ಆಮೇಲೆ ಏನ್ ಗೊತ್ತಾ, ಇವಾಗ ನೋಡಿ, ಈಗ ಸ್ಟಾಟ್ಸ್ ಇದೆ ನೋಡಿ, ಅದೊಂದು ಬ್ರಾಂಚ್, ಬೇರೆ ಬ್ರಾಂಚ್ ಅದು. CS ಅಲ್ಲಿ ಈಗ ಏನಾಗ್ಬಿಟ್ಟಿದೆ ನೋಡಿ, MSc ಸ್ಟಾರ್ಟ್ಸ್ ಮಾಡಿದವರು ಇದೇ ಪೇಪರೇ ಬರೀಬೇಕು, MSc ಇದೇ ಪೇಪರೇ ಬರೀತಾರೆ, ಓಕೆನಾ. ಅದು ಬೇರೆ ಬ್ರಾಂಚ್, ಅದು ಬ್ರಾಂಚ್ ಬೇರೆ ಆದಾಗ ಅದು ಫುಲ್ ಡೀಪ್ ಇದೆ, ಅದು ಮತ್ತೆ ಡೆಪ್ತ್ ಆಗುತ್ತೆ.
ಏನಂದ್ರೆ ನೋಡಿ, ನಾವು ಅದೇ ಹೇಳಕ್ ಇಷ್ಟಪಡೋದು ಏನಂತಂದ್ರೆ, ಈಗ 100 ಕ್ವಶನ್ಸ್ ಇದೆ ಟೋಟಲ್ ಅಲ್ವಾ, ಹ್ಮ್ ಟೈಮ್ ಇದೆ 2 ಅವರ್ ಇದೆ. ಹ್ಮ್ ಸ್ವಲ್ಪ ಥಿಂಕ್ ಮಾಡ್ಬೇಕು ನಾವಿಲ್ಲಿ. ಒಂದೊಂದು ಕ್ವಶನ್ಗೆ ನಾವು ಅದು ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಒಂದು 2 ಮಿನಿಟ್ಸ್ ಆದ್ರೂ ಬೇಕಲ್ವಾ ಹ್ಮ್ ಅಲ್ವಾ. ಇವಾಗ Yes. ಇಲ್ಲಿ 50 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ನಾವು 2 ಮಿನಿಟ್ಸ್ ತಗೊಂಡ್ರೆ ಎಷ್ಟಾಗ್ಬಿಡುತ್ತೆ ಹೇಳಿ? 100 ಮಿನಿಟ್ಸ್ ಆಗ್ಬಿಡುತ್ತೆ ಅಲ್ವಾ. ಅಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ಈಗ ನಾವು ಇಲ್ಲಿ ಈ ಕಡೆ ಇದು ಕರೆಕ್ಟ್ ಆಗಿ ಓದ್ಕೋಬೇಕು. ಈಗ 60 ಕ್ವಶನ್ಸ್ ಬರುತ್ತೆ ಈ ಕಡೆ ಬರೀ ಮ್ಯಾಥ್ಸ್. Yes. ಈಗ 60 ಕ್ವಶನ್ಸ್ ಅನ್ನ ಮಾಡಕ್ ಅಷ್ಟೇ ಆಗೋದು. ಈ ಸ್ಟಾಟ್ಸ್ ನಾನು ಓದ್ಕೊಂಡು ಹೋಗಿರ್ತೀವಿ ಅಷ್ಟೇ, ನಾವು ಸ್ವಲ್ಪ ಅಂದ್ರೆ ಒಳ್ಳೇದಾಗ್ಬೋದೇನೋ ಅಂತ, ಬಟ್ ಅಲ್ಲಿ ಟೈಮ್ ಸಿಗಲ್ಲ. ನೀವು Yes. ಏನಂದ್ರೆ ನೋಡಿ, ಈಗ ಎಫರ್ಟ್ ಹಾಕೋ ಬದ್ಲು ಈಗ 40 ಕ್ವಶನ್ಸ್ಗೆ ಎಲ್ಲ ಒಂದೇ ಆಪ್ಷನ್ಸ್ ಅನ್ನ ನೀವು ತಗೊಂಡ್ರು 10 ಕ್ವಶನ್ ಬರುತ್ತೆ ಅವರೇಜಿಗೆ. ಎಷ್ಟು ಕರೆಕ್ಟ್ ಆಗುತ್ತೆ ಹೇಳಿ? 10 ಕ್ವಶನ್ಸ್ ಕರೆಕ್ಟ್ ಆಗ್ಬಿಡುತ್ತೆ. Yes. ಇನ್ನು 60 ಕ್ವಶನ್ಸ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಏನಾದ್ರು ಈಸಿ ಬಂದು ನಾವೇನ್ ಕ್ಲಾಸ್ ಮಾಡ್ತೀವಿ ಅದು ಬಂದು ನೀವು ಓದ್ರೋದು ಬಂದ್ರೆ ಒಂದು 40 ಕ್ವಶನ್ಸ್ ಆಗ್ಬಿಟ್ರೆ 40 ಒಂದು 10 ಏನಾಗ್ಬಿಡುತ್ತೆ, 50 ಕ್ವಶನ್ಸ್ ಆಗ್ಬಿಡುತ್ತೆ. 50 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿಗೆ? 100. ಜಿ ಕೆ ಇದೆ ನೋಡಿ, ಅದು 25 ಕ್ವಶನ್ಸ್ ಮಾಡ್ಲೇಬೇಕು ನೀವು. ಅಲ್ಲಿಗೆ ಏನಾಗ್ಬಿಡುತ್ತೆ 50 ಆಗುತ್ತೆ. ಸೊ 150 ಇದೆ ನೋಡಿ ಸೇಫ್ ಸ್ಕೋರ್. ಯಾಕಂದ್ರೆ ಇವಾಗ ಕೆ ಅವ್ರು ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು ಎಕ್ಸಾಮ್ ಅನ್ನ, ಆಲ್ಮೋಸ್ಟ್ ಕಟ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ 150 ಇದೆ ನೋಡಿ, ಇದು ಗುಡ್ ಸ್ಕೋರ್ ಇದು ಈ ವರ್ಷ. ಓಕೆನಾ. ಸೊ ಓಲ್ಡ್ ಎಲ್ಲ ಬಿಟ್ಬಿಡಿ, ಮೈಸೂರು ಯೂನಿವರ್ಸಿಟಿ ಎಲ್ಲ ಬಿಟ್ಬಿಡಿ, ಕಟ್ ಆಫ್ ಅದೆಲ್ಲ ಬಿಡಿ. ಈಗ ಸದ್ಯಕ್ಕೆ ನೋಡೋದಾದ್ರೆ 150 ಮಾರ್ಕ್ಸ್ ಬೆಸ್ಟ್. ಓಕೆನಾ, ಅರ್ಥ ಆಯ್ತಲ್ವಾ? ನೋಡಿ, ನಿಮ್ ಇಷ್ಟ. ನಿಮಗೆ ಓದಕ್ ಟೈಮ್ ಇದೆ, ನಾವು ಕೆಪಾಸಿಟಿ ಇದೆ ಅಂತಂದ್ರೆ ಎಲ್ಲ ಓದ್ಕೊಂತ ಹೋಗಿ. ಓಕೆನಾ. ಇಲ್ಲ ಫಸ್ಟ್ ಪೇಪರ್ಗೆ ಸ್ವಲ್ಪ ಫ್ರೀಕ್ವೆನ್ಸಿ ಕೊಟ್ರೆ ಆಗೋಗುತ್ತೆ ಸರ್, ಹೈ ಸ್ಕೋರ್ ಆಗೋಗುತ್ತೆ. ಆಮೇಲೆ ಇಲ್ಲಿ ನೋಡಿ 40 ಕ್ವಶನ್ಸ್ ಇರುತ್ತಲ್ವಾ, 10 ಕ್ವಶನ್ಸ್ ಬಂದ್ಬಿಡುತ್ತೆ ಎಲ್ಲಕ್ಕೂ ಎ ಆಪ್ಷನ್ಸ್ ಹೊಡೆದ್ರೆ. ಹಾ ಸರ್. ಏನಂತಂದ್ರೆ ಸ್ಟಾರ್ಟ್ಸ್ ಇದೆ ನೋಡಿ, ಅದನ್ನ ಕ್ಲಾಸ್ ಕೇಳಿ ನೀವು. ಓಕೆನಾ. ಕ್ಲಾಸ್ ಕೆಲವೊಂದು ಈಸಿ ಇರ್ತಾವಲ್ವಾ, ಅವು ಬಂದ್ಬಿಡ್ತವೆ. ಪ್ರಾಪರ್ಟೀಸ್ ಅವೆಲ್ಲ ಬೇಕಾಗುತ್ತೆ ಅಲ್ವಾ, ರೆಫರ್ ಮಾಡಿ. ಬಟ್ ಇಲ್ಲಿದೆ ನೋಡಿ, ಇವ್ನು ಮಾತ್ರ ನೋಡ್ಕೊಳ್ಳೇಬೇಕು ನೀವು ಕಂಪಲ್ಸರಿ. ರಿಯಲ್, ಲೀನಿಯರ್, ಕಾಂಪ್ಲೆಕ್ಸ್, ಮಾಡ್ರನ್. ಸೊ ಓಡಿ ಬಿಡಿ ಇದು ನೋಡ್ಕೊಳ್ಳಿ. ಓಕೆನಾ. ಇಷ್ಟಂದ್ರೆ ನೋಡ್ಕೊಳ್ಳೇಬೇಕು ನೀವು. ಇಷ್ಟರಲ್ಲಿ ಏನ್ ಬಂದ್ಬಿಡುತ್ತೆ, 50 ಕ್ವಶನ್ಸ್ ಬರುತ್ತೆ ನೋಡಿ. ನೆಕ್ಸ್ಟ್ ಇದಿದೆ ನೋಡಿ, ಟೊಪಾಲಜಿ ಇದೆ ನೋಡಿ. ಟೊಪಾಲಜಿಲಿ 5 ಕ್ವಶನ್ಸ್ ಬರ್ತಿದೆ ಪ್ರತಿ ಎಕ್ಸಾಮ್ ಅಲ್ಲೂ. ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ಈಗ ಒಂದು 2-3 ಪೇಜ್ ಇದೆ ನನ್ನ ಹತ್ರ ಒಂದು. ಓಕೆನಾ, ನೋಟ್ಸ್ ಇದೆ. ಸೊ ಆ 2-3 ಪೇಜ್ ಅಲ್ಲಿ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬರುತ್ತೆ, ರಿಸಲ್ಟ್ಸ್ ಕನೆಕ್ಟೆಡ್, ಕಾಂಪ್ಯಾಕ್ಟ್ನೆಸ್ ಅಂತ ಒಂದು 40-50 ಇದೆ. ಓಕೆನಾ. ಆ ರಿಸಲ್ಟ್ಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತಂದ್ರೆ, ಎಕ್ಸಾಮ್ ನಾಳೆ ಇದೆ ಅನ್ಬೇಕಾದ್ರೆ ಸ್ವಲ್ಪ ಕಂಠಪಾಠ ಮಾಡ್ಕೊಂಡು ಹೋಗಿ ಅಷ್ಟೇ. ಕ್ಲಿಯರಾ? ಯಾಕಂದ್ರೆ ನೋಡಿ, ಅದ್ರಲ್ಲಿ ಟೊಪಾಲಜಿ ಮತ್ತೆ ಏರ್ ಟಾಪಿಕ್. ಓಕೆನಾ. ಈ ಎಕ್ಸಾಮ್ ಪರ್ಪಸ್ಗೆ ಬರೋ 5 ಕ್ವಶನ್ಸ್ಗೆ ಗ್ರಂಥ ಓದಕ್ಕಾಗಲ್ಲ. ಆಯ್ತಲ್ವಾ? ಥಿಂಕ್ ಮಾಡಿ. ಅಲ್ಲಿ ರಿಸಲ್ಟ್ಸ್ ಇದೆ, ಆ ರಿಸಲ್ಟ್ಸ್ ಅನ್ನ ಕಂಠಪಾಠ ಮಾಡ್ಕೊಂಡು ಹೋಗಿ ಮಾಡ್ಬಿಟ್ರೆ ಅಲ್ಲಿ ಏನಾದ್ರು ಬಂದ್ರೆ ಓಕೆ. ಆಮೇಲೆ ಕೆಸೆಟ್ ಓಲ್ಡ್ ಪೇಪರ್ ಇದೆ ನೋಡಿ, ಕೆಸೆಟ್ ಓಲ್ಡ್ ಪೇಪರ್. ಓಕೆನಾ. ಅಲ್ಲಿರೋಂಥ ಎಲ್ಲಾ ಕ್ವಶನ್ಸ್ ಇದೆ ನೋಡಿ ಟೊಪಾಲಜಿ, ಅದನ್ನ ಸಾಲ್ವ್ ಮಾಡಿ. ಅಲ್ಲಿ ಕೂಮ್ ಸ್ಪೇಸ್ ಅಂತ ಬರುತ್ತೆ, ಅವೆಲ್ಲ ಹೆಂಗೆ ಕನೆಕ್ಟೆಡ್ ಆಗುತ್ತೆ ಅವೆಲ್ಲ ಈಗ ತಿಳ್ಕೊಳ್ಳೋಕೆ ಟೈಮ್ ಇಲ್ಲ. ಕನೆಕ್ಟೆಡ್ ಆಗುತ್ತೋ ಆಗಲ್ವಾ ಒಂದು ನೋಟ್ ಮಾಡ್ಕೋಬೇಕು ನೀವು. ಸಿಂಪಲ್ ಆಗಿ ಒಂದು ನೋಟ್ಸ್ ಮಾಡ್ಕೊಂಡು ಅದ್ ನೋಡ್ಕೊಂತ ಹೋಗಿ ಅಷ್ಟೇ. ಕೆಲವೊಂದು ಆಮೇಲೆ ನೋಡಿ, ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೆಸೆಟ್ ಅಲ್ಲಿ ಹೇಳ್ತಿರೋದು ಡಿಫಿಕಲ್ಟ್ ಕ್ವಶನ್ಸ್ ಇದೆ ನೋಡಿ. ಓಕೆನಾ. ತುಂಬಾ ಲೆಂತಿ ಅನ್ಸುತ್ತಲ್ವಾ, ಅದನ್ನ ಆಪ್ಷನ್ಸ್ ನೋಡ್ಕೋಬೇಕಾಗುತ್ತೆ ನೀವು ಸ್ವಲ್ಪ. ಎಕ್ಸಾಮ್ ಬಿ ಆಗ್ತಿದೆ ಗೊತ್ತಿರ್ಬೇಕು ನಿಮ್ಗೆ. ಯಾಕಂದ್ರೆ ಅದೇ ಕ್ವಶನ್ ತಂದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ರಿಪೀಟ್ ಮಾಡ್ಬಿಡ್ತಾರೆ ಕೆಲವರು. ಕರೆಕ್ಟ್ ಅಲ್ವಾ? ರಿಪೀಟ್ ಮಾಡಿದಾಗ ನೀವು ಮತ್ತೆ ಸಾಲ್ವ್ ಮಾಡ್ಕೊಂಡು ಕೂರಕ್ ಹೋಗ್ಬಾರ್ದು. ಅಂದ್ರೆ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ ಕಂಟಿನ್ಯೂಸ್ ಆಗಿ, ಅವ್ರಿಗೆ ಇವೆಲ್ಲ ಆಗುತ್ತೆ. ಓಕೆನಾ. ಸೊ ಇಂತಿಂತ ಕ್ವಶನ್ ಪೇಪರ್ ಅಲ್ಲಿ ಇಂಥ ಕ್ವಶನ್ ಬಂದಿದೆ, ಇದಕ್ಕೆ ಇದೇ ಆನ್ಸರ್ ಆಗುತ್ತೆ ಅನ್ನೋ ಅಷ್ಟು ನೀವು ಓದ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಓದಿ. ಓಕೆನಾ. ಟೈಮ್ ಇದೆ ಇನ್ನು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.